ಕರ್ತನ ಮಹಿಮೆಯುಳ್ಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿವಸದ ಕೊನೆಯ ಸಂದೇಶಕ್ಕೆ ಬಂದು ಸೇರುವಂತೆ ಕರ್ತನ ನಮಗೆ ಸಹಾಯ ಮಾಡಿದ್ದಾನೆ. ಅನೇಕ ರೀತಿಯಲ್ಲಿ ಕರ್ತನು ತನ್ನ ದಾಸರ ಮೂಲಕವಾಗಿ ನಮ್ಮೊಂದಿಗೆ ದಿವಸವಿಡೀ ಮಾತನಾಡುತ್ತಾ ಇದ್ದನು. ಅದೆಲ್ಲ ನಮ್ಮ ಜೀವಿತಕ್ಕೆ ಪ್ರಯೋಜನಕರವಾಗಿದೆ ಎಂಬುದಾಗಿಯೂ ನಾನು ನಂಬುತ್ತೇನೆ. ನಾವು ತಿಳಿದಂತೆ ನಾನು ಆರಿಸಿಕೊಂಡದ್ದು ಎಲ್ಲವನ್ನೂ ದೇವರ ಘನತೆಗಾಗಿ ಮಾಡಿರಿ ಎಂಬಂತಹ ಒಂದು ಶೀರ್ಷಿಕೆ. ಅದರಲ್ಲಿ ಪ್ರಾಮುಖ್ಯವಾದ 2 ಅಂಶಗಳನ್ನು ಈ ದಿವಸ ಹಗಲಿನಲ್ಲಿ ನಾವು ನೋಡುತ್ತಾ ಬಂದಿದ್ದೇವೆ. ಮೊದಲನೇದಾಗಿ, ಮಹಿಮೆಯುಳ್ಳ ದೇವರನ್ನು ನಾವು ಘನಪಡಿಸಬೇಕಾದರೆ ಆತನ ಮಹಿಮೆಯನ್ನು ನಾವು ತಿಳಿದುಕೊಳ್ಳಬೇಕು. ಆ ವಿಷಯವನ್ನು ನಮ್ಮ ಮೊದಲನೆಯ ಸಂದೇಶದಲ್ಲಿ ನಾವು ನೋಡುತ್ತಾ ಬಂದೆವು. ಎರಡನೇದಾಗಿ, ಸಭೆಯಲ್ಲಿ ದೇವರಿಗೆ ಘನತೆ ಉಂಟಾಗಬೇಕು. ಆ ವಿಷಯವನ್ನು ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಈ 3ನೇ ಸಂದೇಶದಲ್ಲಿ ಕುಟುಂಬ ಜೀವಿತದಲ್ಲಿ ದೇವರನ್ನು ಘನಪಡಿಸಿರಿ. ಗ್ಲೋರಿಫೈ ಗಾಡ್ ಇನ್ ಯುವರ್ ಫ್ಯಾಮಿಲಿ. ನಾವು ದೇವರನ್ನು ಎಲ್ಲಾ ರಂಗಗಳಲ್ಲಿಯೂ ಘನಪಡಿಸಬೇಕಾದರೆ ಅನೇಕ ಬಾರಿ ನಮ್ಮ ಕುಟುಂಬದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವವರಲ್ಲ. ಕುಟುಂಬವು ನಮ್ಮ ಖಾಸಗಿ ಜೀವಿತ. ಸಭೆ ಎಂಬಂಥದ್ದು ಅದು ದೇವರ ಸಭೆ. ಅಲ್ಲಿ ಹೋದಾಗ ನಾವು ಎಲ್ಲ ಚೆನ್ನಾಗಿ ಆತನ ಘನತೆಗಾಗಿ ಮಾಡುತ್ತೇವೆ ಎಂಬಂತ ಒಂದು ಭಾವನೆ. ಆದ್ರೆ ದೇವರ ವಾಕ್ಯವನ್ನು ನಾವು ಕಲಿಯುವಾಗ ಕುಟುಂಬಕ್ಕೂ ಸಂಬಂಧಕ್ಕೂ ಬಹಳ ಸಾಮೀಪ್ಯ ಉಳ್ಳಂತಹ ಒಂದು ಸಂಬಂಧ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವವರಾಗಿದ್ದೇವೆ. ದೇವರ ವಾಕ್ಯವು ಕುಟುಂಬದ ಸಂಬಂಧದ ವಿಷಯವಾಗಿ ಅನೇಕ ಸತ್ಯಾರ್ಥಗಳನ್ನು ನಮಗೆ ಬೋಧಿಸುವಂತದ್ದಾಗಿದೆ. ಪ್ರಾರಂಭವಾಗಿ ನಾನು ಒಂದು ವೇದ ಭಾಗವನ್ನು ಓದಿಕೊಳ್ಳುತ್ತೇನೆ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 31ನೇ ವಾಕ್ಯ ಮತ್ತು 32ನೇ ವಾಕ್ಯ. ಎಫಿಷಿಯನ್ಸ್ ಚಾಪ್ಟರ್ 5 verse 31 and 32. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರೂ ಒಂದೇ ಶರೀರವಾಗಿರುವರು ಎಂದು ಬರೆದದೆ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ. ಇದುವರೆಗೆ ಗುಪ್ತವಾಗಿದ್ದ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು. ಎಫೆಸದವರಿಗೆ ಪೌಲನು ಪತ್ರಿಕೆ ಬರೆಯುವಾಗ ಅದರ 5ನೇ ಅಧ್ಯಾಯದಲ್ಲಿ ಅದರ 22ನೇ ವಾಕ್ಯದಿಂದ ಓದುವಾಗ ಕುಟುಂಬಕ್ಕೆ ಸಂಬಂಧಪಟ್ಟ ಅನೇಕ ಅಂಶಗಳನ್ನು ವಿವರಿಸುವುದನ್ನು ನಾವು ನೋಡುತ್ತೇವೆ. ವಿಶೇಷವಾಗಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ಇರಬೇಕಾದ ಸಂಬಂಧದ ಕುರಿತಾಗಿ ಅನೇಕ ಅಂಶಗಳನ್ನು ಹೇಳುತ್ತಾನೆ. ಆ ಮಧ್ಯೆ ಸಭೆಯೊಂದಿಗೂ ಅದನ್ನು ಹೋಲಿಸಿಕೊಂಡು ಕೆಲವು ಮಾತುಗಳನ್ನು ಆತನು ಆಡುತ್ತಾ ಇದ್ದಾನೆ. ಅದೆಲ್ಲ ಆದ ಮೇಲೆ 32ನೇ ವಾಕ್ಯಕ್ಕೆ ಬಂದಾಗ ಆತನು ಹೇಳುವಂಥದ್ದು, ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ. ಅಲ್ಲಪ್ಪ, ನೀನು ಇಷ್ಟೊತ್ತು ಮಾತಾಡ್ತಾ ಇದ್ದದ್ದು ಗಂಡ ಹೆಂಡತಿಯ ಬಗ್ಗೆ ಅಲ್ಲವೋ? ಈ ಗಂಡ ಹೆಂಡತಿಯ ಬಗ್ಗೆ ಇಷ್ಟೊತ್ತು ಮಾತಾಡಿದ ಮೇಲೆ ಕೊನೆಯದಾಗಿ ನೀನು ಹೇಳ್ತಾ ಇದ್ದೀಯಾ ನಾನು ಮಾತಾಡ್ತಾ ಇರೋದು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧದ ವಿಷಯವಾಗಿ ಎಂಬುದಾಗಿ. ಹಾಗಾದ್ರೆ ಅದರಿಂದ ನಾವು ಅರ್ಥ ಮಾಡಿಕೊಳ್ಳುವ ಪ್ರಾಮುಖ್ಯವಾದಂತಹ ಒಂದು ವಿಷಯ, ಕ್ರಿಸ್ತನಿಗೂ ಸಭೆಗೂ ಗಂಡ ಹೆಂಡತಿಗೂ ಅಥವಾ ಕ್ರೈಸ್ತ ಕುಟುಂಬಕ್ಕೂ ಒಂದು ಸಂಬಂಧವಿದೆ ಎಂಬುದು ವ್ಯಕ್ತವಾಗಿ ಆತನು ಅಲ್ಲಿ ಸಾಬೀತುಪಡಿಸಿ ನಮಗೆ ತೋರಿಸಿದ್ದಾನೆ. ಒಂದು ಕುಟುಂಬ ಎಂಬಂಥದ್ದು ಮನುಷ್ಯನು ತನ್ನ ಅನುಕೂಲಕ್ಕೋಸ್ಕರ ಮಾಡಿಕೊಂಡಂತಹ ಒಂದು ಸ್ಥಾಪನೆ ಅಲ್ಲ. ಕುಟುಂಬ ಎಂಬಂಥದ್ದು ದೇವರು ಉದ್ದೇಶಪೂರ್ವಕವಾಗಿ ಸ್ಥಾಪಿಸಿದಂತಹ ಒಂದು ಸ್ಥಾಪನೆ ಎಂಬಂಥದ್ದನ್ನು ಸತ್ಯವೇದದಲ್ಲಿ ನಾವು ಅರಿಯುವವರಾಗಿದ್ದೇವೆ. ಪುರುಷನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. ಅವನಿಗೆ ಜೊತೆಯಾಗಿ ಒಂದು ಸ್ತ್ರೀಯನ್ನು ಆತನು ಸೃಷ್ಟಿಸಿ ಅವರನ್ನು ಗಂಡ ಹೆಂಡತಿಯಾಗಿ ಒಂದು ಕುಟುಂಬವಾಗಿ ನೇಮಿಸಿದ್ದು ಆತನೇ. ಅಲ್ಲಿಂದ ಪ್ರಾರಂಭವಾಯಿತು ಮನುಷ್ಯನ ಕುಟುಂಬ ಜೀವಿತ ಎಂಬಂತಹ ಈ ಒಂದು ಸ್ಥಾಪನೆ. ಹಾಗಾದ್ರೆ ನಾವು ಅಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು, ಯಾವುದೋ ಒಬ್ಬ ಪುರುಷನಿಗೆ ಯಾವುದೋ ಒಂದು ಸ್ತ್ರೀಯನ್ನ ಕಂಡಾಗ ಏನೋ ಒಂದು ಮೋಹ ಬಂತು, ಇಂಥವಳೊಬ್ಬಳು ನನ್ನ ಜೊತೆ ಇದ್ರೆ ಜೀವಿತ ಸುಗಮವಾಗಬಹುದು,
ಅಥವಾ ಒಬ್ಬ ಸ್ತ್ರೀಗೆ ಯಾವುದೋ ಒಬ್ಬ ಪುರುಷನನ್ನು ನೋಡಿದಾಗ ಇಂತಹ ಗಟ್ಟಿಮುಟ್ಟಾದ ಒಬ್ಬ ಪುರುಷನು ನನ್ನ ಜೊತೆ ಇದ್ರೆ ನನ್ನ ವಿಷಯ ಅವನು ನೋಡ್ಕೊಳ್ಬಹುದು, ಆದ್ರಿಂದ ಅನುಕೂಲಕ್ಕೋಸ್ಕರ ನಾವು ಒಂದು ಶಾಸ್ತ್ರವನ್ನ ಮಾಡಿಕೊಂಡಿದ್ದೇವೆ ಎಂಬಂತ ಆಲೋಚನೆ ಯಾರಲ್ಲಿ ಆದರೂ ಇದ್ರೆ ಅದು ತಪ್ಪು. ಇದು ದೇವರು ಮೊದಲೇ ನೇಮಿಸಿದಂತಹ ಒಂದು ಸ್ಥಾಪನೆ ಆಗಿದೆ. ದೇವರು ನೇಮಿಸಿದ ಎಲ್ಲಾ ಸ್ಥಾಪನೆಗಳು ದೇವರಿಗೆ ಘನತೆಯನ್ನು ಉಂಟು ಮಾಡತಕ್ಕದ್ದಾಗಿದೆ. ಆದುದರಿಂದ ಕುಟುಂಬವು ದೇವರನ್ನ ಘನಪಡಿಸುವಂತಹ ಒಂದು ಸ್ಥಾಪನೆಯಾಗಿ ಮುಂದುವರಿಯಬೇಕು. ಈ ಸಂದೇಶದಲ್ಲಿ ಒಂದು ಕ್ರೈಸ್ತ ಕುಟುಂಬವು ಯಾವ ರೀತಿಯಲ್ಲಿ ದೇವರ ಘನತೆಗೋಸ್ಕರ ನೆಲೆ ನಿಲ್ಲಬಹುದು ಎಂಬಂತ ಕೆಲವು ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ನಾನು ಇಷ್ಟಪಡುವವನಾಗಿದ್ದೇನೆ. ಅದರಲ್ಲಿ ಮೊದಲನೇದಾಗಿ ನಾವು ಕಾಣುವಂತಹ ವಿಷಯ, ಕ್ರೈಸ್ತ ಕುಟುಂಬವು ಕ್ರಿಸ್ತನು ಸಭೆಯು ಎಂಬ ಮಹಿಮೆಯುಳ್ಳ ಸಂಬಂಧದ ಪ್ರಾತಿನಿಧ್ಯವಾಗಿದೆ. ಕ್ರಿಶ್ಚಿಯನ್ ಫ್ಯಾಮಿಲಿ ಈಸ್ ಅ ರೆಪ್ರೆಸೆಂಟೇಷನ್ ಆಫ್ ದ ಗ್ಲೋರಿಯಸ್ ರಿಲೇಶನ್ಶಿಪ್ ಬಿಟ್ವೀನ್ ಕ್ರೈಸ್ಟ್ ಅಂಡ್ ದ ಚರ್ಚ್. ಇದು ಬಹಳ ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಾವು ಓದುವವರಾಗಿದ್ದೇವೆ. ಎಫೆಸದವರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 29 ಮತ್ತು 30ನೇ ವಾಕ್ಯವನ್ನ ನಾವು ನೋಡುವುದಾದರೆ, ಯಾರು ಎಂದು ಸ್ವಶರೀರವನ್ನ ಹಗೆ ಮಾಡಿದ್ದಿಲ್ಲ, ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆ ಎಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ಇಲ್ಲಿ ಒಬ್ಬ ಗಂಡನು ತನ್ನ ಹೆಂಡತಿಯನ್ನ ಪೋಷಿಸಿ ಸಂರಕ್ಷಿಸಬೇಕಾದ ಜವಾಬ್ದಾರಿಯನ್ನು ಕ್ರಿಸ್ತನು ಸಭೆಯನ್ನ ಪೋಷಿಸಿ ಸಂರಕ್ಷಿಸುವ ಆ ಒಂದು ಪ್ರಕ್ರಿಯೆಗೆ ಹೋಲಿಸಿ ಪೌಲನು ಹೇಳುತ್ತಾ ಇದ್ದಾನೆ. ಹೀಗೆ ಆ ಅಧ್ಯಾಯವನ್ನ ನಾವು ಅಧ್ಯಯನ ಮಾಡುವುದಾದರೆ, ಒಂದು ಕ್ರೈಸ್ತ ಕುಟುಂಬವು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧದ ಪ್ರಾತಿನಿಧ್ಯವಾಗಿದೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಆದುದರಿಂದ ಕ್ರಿಸ್ತನಿಗೂ ಸಭೆಗೂ ಮಧ್ಯೆ ಇರುವ ಸಂಬಂಧವು ದಿವ್ಯವಾದದ್ದು, ಪರಿಶುದ್ಧವಾದದ್ದು ಎಂಬುದಾಗಿ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅದೇ ರೀತಿಯಲ್ಲಿ ಒಂದು ಕ್ರೈಸ್ತ ಕುಟುಂಬದಲ್ಲಿರುವ ಸಂಬಂಧವು, ವಿಶೇಷವಾಗಿ ಗಂಡನಿಗೂ ಹೆಂಡತಿಗೂ ಮಧ್ಯೆ ಇರುವ ಸಂಬಂಧವು, ಅದು ದಿವ್ಯವಾದದ್ದು, ಪರಿಶುದ್ಧವಾದದ್ದು ಆಗಿರಬೇಕು. ಅದನ್ನು ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿಯೂ ವ್ಯಕ್ತವಾಗಿಯೂ ಹೇಳುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಇಬ್ರಿಯರಿಗೆ ಬರೆದ ಗ್ರಂಥಕರ್ತನು ಅದರ 13ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಆ ಗಂಡ ಹೆಂಡಿರ ಸಂಬಂಧವು ಅದು ಎಷ್ಟು ಪವಿತ್ರವಾದದ್ದು, ಅದನ್ನು ಮಲಿನ ಮಾಡಬಾರದು, ಅದನ್ನು ಮಲಿನ ಮಾಡಿದರೆ ದೇವರಿಗೆ ಲೆಕ್ಕ ಕೊಡಬೇಕಾಗುತ್ತದೆ ಎಂಬೀ ವಿಷಯಗಳನ್ನು ಸ್ಪಷ್ಟವಾಗಿ ವಿವರಿಸುವುದನ್ನು ನಾವಲ್ಲಿ ನೋಡುವವರಾಗಿದ್ದೇವೆ. ಆದ್ರಿಂದ ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವು ಅದು ಮಹಿಮೆಯುಳ್ಳ ಸಂಬಂಧವು, ಪರಿಶುದ್ಧತೆ ಉಳ್ಳ ಸಂಬಂಧವು ಆಗಿರುವ ರೀತಿಯಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿರುವ ಸಂಬಂಧವು ಅದು ಪರಿಶುದ್ಧವಾದದ್ದು ಆಗಿರಬೇಕು. ಯಾಕೆಂದರೆ ಅದರ ಒಳಗೆ ಒಂದು ಮಹಿಮೆ ಒಳಗೊಂಡಿದೆ. ಆ ಮಹಿಮೆ ಏನು? ಈ ಗಂಡ ಹೆಂಡತಿ ಲೋಕದವರ ಮುಂದೆ ಬಡಪಾಯಿಗಳಾಗಿ ತೋರಿ ಬಂದರು, ವಿದ್ಯಾಭ್ಯಾಸ ಇಲ್ಲದವರಾಗಿ ತೋರಿ ಬಂದರು. ದೇವರ ದೃಷ್ಟಿಯಲ್ಲಿ ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಲೋಕಕ್ಕೆ ಪ್ರಸಿದ್ಧಿಪಡಿಸುವ ಒಂದು ಸ್ಥಾಪನೆಯಾಗಿ ದೇವರು ಅವರನ್ನು ಇಟ್ಟಿದ್ದಾನೆ. ನಾನು ಹೇಳುವುದರ ಅರ್ಥ, ಇಂದು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನ ಪ್ರಾತ್ಯಕ್ಷಿಕವಾಗಿ ಲೋಕಕ್ಕೆ ತೋರಿಸಿಕೊಡಿರಿ ಎಂಬುದಾಗಿ ಯಾರಾದರೂ ಹೇಳಿದರೆ ಅದಕ್ಕೆ ಉದಾಹರಣೆಯಾಗಿ ದೇವರು ಸ್ಥಾಪಿಸಿದ್ದು ಈ ಗಂಡ ಹೆಂಡತಿಯ ಸಂಬಂಧ ಮಾತ್ರ, ಒಂದು ಕ್ರೈಸ್ತ ಕುಟುಂಬ ಸಂಬಂಧ ಮಾತ್ರ. ಅದಲ್ಲದೆ ಅದಕ್ಕೆ ಹೋಲಿಕೆಯಾಗಿ ಬೇರೆ ಯಾವುದನ್ನು ಅಲ್ಲಿ ದೇವರು ಆರಿಸಿಕೊಂಡಿಲ್ಲ. ಹಾಗಾದ್ರೆ ಇಷ್ಟು ಮಹಾ ದೊಡ್ಡ ಸೃಷ್ಟಿಯಲ್ಲಿ ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನ ಲೋಕಕ್ಕೆ ತೋರಿಸಿಕೊಡುವುದಕ್ಕೆ ಯೋಗ್ಯವಾಗಿರುವ ಒಂದು ಸಂಬಂಧವನ್ನು ದೇವರು ಕಂಡುಕೊಂಡದ್ದು, ಒಂದಲ್ಲ ಒಂದೇ ಒಂದು ಸಂಬಂಧವನ್ನು ದೇವರು ಕಂಡುಕೊಂಡದ್ದು. ಏನು? ಈ ಗಂಡ ಹೆಂಡತಿಯ ಮಧ್ಯದಲ್ಲಿರುವ ಸಂಬಂಧ ಅಥವಾ ಕ್ರೈಸ್ತ ಕುಟುಂಬ ಸಂಬಂಧ ಎಂಬುದಾಗಿ. ಆದುದರಿಂದಲೇ ಒಂದು ಕುಟುಂಬವು ದೇವರ ದೃಷ್ಟಿಯಲ್ಲಿ ಎಷ್ಟು ಬೆಲೆಯುಳ್ಳದ್ದು ಎಂಬುದನ್ನ ನಾವು ಅಲ್ಲಿ ಅರ್ಥ ಮಾಡಿಕೊಳ್ಳುವವರಾಗಿದ್ದೇವೆ. ಯಾಕಂದರೆ ಈ ಗಂಡ ಹೆಂಡತಿ ಒಟ್ಟಿಗೆ ಜೀವಿಸುವಷ್ಟು ಕಾಲ, ಈ ಕುಟುಂಬವು ಒಂದಾಗಿರುವಷ್ಟು ಕಾಲ
ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಲೋಕಕ್ಕೆ ಇವರು ಸಾಕ್ಷಿಯಾಗಿ ಪ್ರಚುರಪಡಿಸುತ್ತಾ ಇದ್ದಾರೆ. ಬಾಯಿ ಮಾತಿನಿಂದ ಅಲ್ಲ, ಜೀವಿತದಿಂದ ಅದನ್ನ ಪ್ರಚುರಪಡಿಸಬೇಕು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಆದುದರಿಂದಲೇ ಕ್ರಿಸ್ತನಿಗೂ ಸಭೆಗೂ ಮಧ್ಯೆ ಏನು ನಡೆಯಬಾರದು, ಏನು ನಡೆಯುವುದಿಲ್ಲವೋ ಅದು ಕ್ರೈಸ್ತ ಕುಟುಂಬದಲ್ಲಿಯೂ ನಡೆಯಬಾರದು. ಇವತ್ತಿನ ದಿವಸಗಳಲ್ಲಿ ಕುಟುಂಬಗಳ ವಿಷಯವಾಗಿ ಅನೇಕ ತಾತ್ವಿಕವಾದ ಪ್ರಶ್ನೆಗಳೆಲ್ಲ ನಮ್ಮ ಮುಂದೆ ಬರುತ್ತದೆ. ಯಾಕೆ ಹಾಗೆ ಆಗಬಾರದು ಎಂಬಂತಹ ಅನೇಕ ಪ್ರಶ್ನೆಗಳು. ಅದೆಲ್ಲ ನಾನು ಈಗ ವಿವರಿಸೋದಿಲ್ಲ, ನಮಗೆಲ್ಲ ಗೊತ್ತಿರುವಂಥದ್ದೇ ಕುಟುಂಬ ಜೀವಿತಗಳಲ್ಲಿ ಇಂದಿನ ದಿವಸಗಳಲ್ಲಿ ನಡೆಯುತ್ತಿರುವಂತಹ ವಿಷಯಗಳು. ಅಲ್ಲ, ಒಂದು ಹುಡುಗಿಯನ್ನ ನಾನು ಮದುವೆ ಮಾಡಿಕೊಂಡಿದ್ದೇನೆ, ಒಬ್ಬ ಪುರುಷನನ್ನ ನಾನು ಮದುವೆ ಮಾಡಿಕೊಂಡಿದ್ದೇನೆ, ಇನ್ನು ಆಯುಷ್ಕಾಲವಿಡೀ ಇವನೊಟ್ಟಿಗೆ ಜೀವಿಸಬೇಕಾ? ಅಲ್ಲ, ಅವನೊಟ್ಟಿಗೆ ಜೀವಿಸೋ ಯೋಗ್ಯತೆ ಅವನಿಗಿಲ್ಲದಿದ್ದರೆ ಅಥವಾ ಅವಳಿಗೆ ಇಲ್ಲದಿದ್ದರೆ ನಮಗೆ ಬೇರೆ ಉಪಾಯವಿಲ್ಲವಾ? ಇದೆಲ್ಲ ಮಾನುಷಿಕವಾದ ತಾರ್ಕಿಕವಾದಂತಹ ವಿಷಯಗಳು. ಅದಕ್ಕೆಲ್ಲ ಉತ್ತರ ಕೊಡಬೇಕಾದ್ರೆ ಒಂದು ವೇಳೆ ನಮ್ಮಂತಹ ಇನ್ನು ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಇರುವಂತಹ ಪ್ರಸಂಗಿಗಳಿಗೆಲ್ಲ ಉತ್ತರ ಇರಬಹುದು. ನಮ್ಮ ಹತ್ರ ಅಷ್ಟೇನು ಇಲ್ಲ. ನಮ್ಮ ಹತ್ರ ಇರುವಂತಹ ಸತ್ಯವೇದನ ಓದುತ್ತೇವೆ, ಅದರಿಂದ ನಮ್ಮ ಗಮನಕ್ಕೆ ಏನು ಬರ್ತೇವೆ ಅದನ್ನು ಹೇಳ್ತೇವೆ ಅಷ್ಟೇ, ಅದಕ್ಕಿಂತ ಮೇಲೆ ಏನು ಇಲ್ಲ. ಆದ್ರಿಂದ ಇದನ್ನೆಲ್ಲ ಕಲಿತು ಕ್ರೋಢೀಕರಿಸಿ ಅನೇಕ ಕ್ರೈಸ್ತ ಕುಟುಂಬಗಳಲ್ಲಿರುವ ಕೆಲವು ಸಮಸ್ಯೆಗಳನ್ನೆಲ್ಲ ನೋಡಿದ ಮೇಲೆ ನಾನು ಅರ್ಥ ಮಾಡಿಕೊಂಡಂತ ವಿಷಯ, ಇಂತಹ ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರ. ಅದೇನೆಂದರೆ, ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನ ಪ್ರತಿನಿಧಿಸುವಂತ ಕುಟುಂಬ ಜೀವಿತದಲ್ಲಿ ಕ್ರಿಸ್ತನಿಗೂ ಸಭೆಗೂ ಮಧ್ಯೆ ಏನು ನಡೆಯುವುದಿಲ್ಲವೋ ಅದು ನಡೆಯಬಾರದು. ಅದು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತದೆ. ಹಾಗಾದ್ರೆ ವಿವಾಹ ವಿಚ್ಛೇದನ ಮಾಡಿಕೊಳ್ಳಬಹುದು, ಗಂಡ ಹೆಂಡತಿಯನ್ನು ಬಿಟ್ಟು ಬೇರೊಬ್ಬಳನ್ನು ಆಗಿಕೊಳ್ಳಬಹುದು, ಇಂಥ ಪ್ರಶ್ನೆಗಳೆಲ್ಲ ಬರುವಾಗ ಕ್ರಿಸ್ತನಿಗೂ ಸಭೆಗೂ ಮಧ್ಯೆ ಅಂತಹ ಒಂದು ಅಗಲ ಉಂಟಾಗುವುದು. ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ವ್ಯಕ್ತವಾಗಿ ನಾವು ಓದುವಂಥದ್ದು, ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವವರು ಯಾರೂ ಇಲ್ಲ ಎಂಬುದಾಗಿ ಮತ್ತೆ ಅಲ್ಲಿ ಹೇಳುವಂಥದ್ದು. ಬ್ರದರನ್ ಸಭೆಗೆ ಸೇರಿದಂತಹ ನಾವೆಲ್ಲ ನಂಬುವಂತಹ ಒಂದು ವಿಷಯ, ರಕ್ಷಣೆ ಭದ್ರವಾಗಿದೆ. ಒಮ್ಮೆ ರಕ್ಷಿಸಲ್ಪಟ್ಟ ಮೇಲೆ ಅದು ಕಳೆದು ಹೋಗುವುದಿಲ್ಲ. ಅದಕ್ಕೆ ಪ್ರಾತಿನಿಧ್ಯವಾಗಿರೋ ಕುಟುಂಬ ಜೀವಿತ. ಒಮ್ಮೆ ಮದುವೆ ಆದ ಮೇಲೆ ಬೇಡ ಅಂದ್ರೆ ಬಿಟ್ಟು ಬಿಡಬಹುದು, ಬೇರೆ ಒಂದನ್ನು ಆಗಬಹುದು. ಇದು ವಾಕ್ಯ ವಿರುದ್ಧವಾದ ವಿಷಯ. ಅದರಿಂದ ಒಂದು ಕ್ರೈಸ್ತ ಕುಟುಂಬವು ತಮ್ಮ ಮಧ್ಯದಲ್ಲಿ ಏನೆಲ್ಲ ನಡೆಯುತ್ತದೋ ಅದೆಲ್ಲ ಕ್ರಿಸ್ತನಿಗೂ ಸಭೆಗೂ ಇರುವ ಆ ಸಂಬಂಧಕ್ಕೆ ಮಾದರಿಯಾಗಿರಬೇಕು, ಅದಕ್ಕೆ ಯೋಗ್ಯವಾದದ್ದೇ ಆಗಿರಬೇಕು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಇನ್ನು ಎರಡನೇದಾಗಿ, ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲದಂತೆಯೇ ಗಂಡ ಹೆಂಡತಿಯರ ಸಂಬಂಧವು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. As the relationship between Christ and the church cannot be separated, so the relationship between husband and wife cannot be separated. ಅದು ವಾಕ್ಯ ಹೇಳುವಂಥದ್ದು. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದ 5 ಮತ್ತು 6ನೇ ವಾಕ್ಯವನ್ನು ಓದುವುದಾದರೆ ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನುಡಿಗಳು, ಮ್ಯಾಥ್ಯೂ 19:5 and 6. ಅವರ ವಿಷಯದಲ್ಲಿ, ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನ ಬಿಟ್ಟು ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಹೇಳಿದನೆಂಬುದಾಗಿ ನೀವು ಓದಲಿಲ್ಲವೋ? ಕರ್ತನಾದ ಯೇಸು ಕ್ರಿಸ್ತನ ಅವರೊಂದಿಗೆ ಕೇಳುವಾಗ ನೀವು ಓದಲಿಲ್ಲವೋ? ಹಾಗಾದ್ರೆ ಇದು ಮೊದಲೇ ಬರೆಯಲ್ಪಟ್ಟಂತಹ ಕಾನೂನು. ಆತನು ಮಾತನಾಡುತ್ತಾ ಇರುವಂತದ್ದು ಯಹೂದ್ಯರಾದಂತಹ ಕೆಲವು ಮತ ಪಂಡಿತರೊಂದಿಗೆ ಹೇಳುವಂಥದ್ದು, ನೀವೇನು ಕಾನೂನು ಓದಲಿಲ್ವೋ, ಧರ್ಮಶಾಸ್ತ್ರ ಓದಲಿಲ್ವೋ, ಅಲ್ಲಿ ಹೀಗೆ ಬರೆಯಲಿಲ್ಲವೋ ಎಂಬುದಾಗಿ. ಅಲ್ಲಿ ನಾವು ನೋಡುವಂಥದ್ದು, ಅವರಿಬ್ಬರು ಒಂದೇ ಶರೀರವಾಗುವರು. ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ಯಾಕೆ? ಅವರು ಒಂದೇ ಶರೀರವಾಗಿದ್ದಾರೆ. ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧ ಎಂಬುದಾಗಿ ನಾವು ನೋಡುವುದಾದ್ರೆ ಅದು ಬೇರ್ಪಡಿಸಲಿಕ್ಕೆ ಅಸಾಧ್ಯವಾದ ಒಂದು ಸಂಬಂಧ. ಅದು ಒಂದೇ ದೇಹ. ಆ ದೇಹಕ್ಕೆ ಶಿರಸ್ಸು ಕ್ರಿಸ್ತನು, ಆ ಶಿರಸ್ಸಿಗೆ ಜೋಡಿಸಲ್ಪಟ್ಟಿರುವ ದೇಹ ಅದು ಸಭೆ.
ಆದ್ರೆ ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಬೇರ್ಪಡಿಸುವುದು ಅಂದರೆ ಒಬ್ಬ ವ್ಯಕ್ತಿಯ ಶಿರಚ್ಛೇದನ ಮಾಡುವಂಥದ್ದು. ಶಿರಚ್ಛೇದನ ಅಂದ್ರೆ ಏನಂತ ಗೊತ್ತಾಯ್ತಲ್ಲ, ತಲೆ ಕಡ್ದು ಹಾಕೋದು. ಮತ್ತೆ ಆ ದೇಹ ಅಸ್ತಿತ್ವದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಶಿರಸ್ಸು ದೇಹವು ಒಂದೇ ಆಗಿದೆ. ಅದಕ್ಕೆ ಹೋಲಿಕೆಯಾಗಿ ಕರ್ತನು ಹೇಳುವಂತಹ ಮಾತು, ಅವರಿಬ್ಬರು ಒಂದೇ ದೇಹವಾಗಿದ್ದಾರೆ. ಯಾರಿಬ್ಬರು? ಗಂಡ ಹೆಂಡತಿ. ಅವರಿಬ್ಬರು ಒಂದೇ ದೇಹವಾಗಿದ್ದಾರೆ. ಅವರನ್ನು ಒಂದುಗೂಡಿಸಿದ್ದು ಯಾರು? ದೇವರು, ಮನುಷ್ಯರಲ್ಲ. ಎಲ್ಲಾ ವಿವಾಹಗಳು ನಡೆಯುವಾಗ ಇದು ದೇವರಿಂದಲೇ ಯೋಜಿಸಲ್ಪಟ್ಟಿತ್ತು, ದೇವರಿಂದಲೇ ಕೂಡಿಸಲ್ಪಟ್ಟಿತ್ತು ಎಂಬುದು ಹಾಗೆ ವಿವಾಹ ನಡೆಸಿಕೊಡುವವರು, ಪ್ರಸಂಗ ಮಾಡುವವರು ಎಲ್ಲರೂ ಹೇಳಿ ಪ್ರಾರ್ಥನೆ ಮಾಡಿ ಆಶೀರ್ವದಿಸಿ ಕಳಿಸುತ್ತೇವೆ. ಒಂದು 3-4 ವರ್ಷವಾದ ಮೇಲೆ ಏನಾದರೂ ಸಮಸ್ಯೆ ಬಂದಾಗ, ಇಲ್ಲಪ್ಪ ಅದು ದೇವರಿಂದ ಅಲ್ಲ, ಅದರಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆ. ಯಾರೋ ಒಬ್ರು ನನ್ನ ಹತ್ರ ಕೇಳಿದ್ರು, ಇವರಿಗೆ ಮದುವೆ ಆಗ್ಬೇಕಾದ್ರೆ ಚರ್ಚಿಗೆ ಬರುತ್ತಾರೆ, ವಿಚ್ಛೇದನೆ ಬೇಕಾದ್ರೆ ಕೋರ್ಟಿಗೆ ಹೋಗುತ್ತಾರೆ ಎಂಬುದ. ಇದು ಯಾವ ನ್ಯಾಯಪ್ಪ? ನಾನು ಈ ವಿಷಯವನ್ನು ಸ್ವಲ್ಪ ಆಳವಾಗಿ ಹೇಳುತ್ತಾ ಇದ್ದೇನೆ. ಯಾಕಂದ್ರೆ ಇಂದು ವಿಶ್ವಾಸಿಗಳಾದ ನಮ್ಮ ಮಧ್ಯದಲ್ಲಿಯೂ ಇಂತಹ ವಾಡಿಕೆಗಳು ಮೂಡಿ ಬರುತ್ತಾ ಇದೆ. ಅದನ್ನ ಮಾಡಬಾರದು ಎಂಬುದು ಮಾತ್ರವಲ್ಲ, ಅದಕ್ಕೆ ಜೊತೆ ನಿಲ್ಲಬಾರದು ಎಂಬುದಾಗಿಯೂ ನಾನು ಇಲ್ಲಿ ಹೇಳುತ್ತೇನೆ. ನಮಗೆ ಸಂಬಂಧಗಳಿರಬಹುದು, ಪ್ರೀತಿಗಳಿರಬಹುದು, ಬಾಂಧವ್ಯಗಳಿರಬಹುದು. ಆದರೆ ಒಬ್ಬ ವಿಶ್ವಾಸಿ ಈ ರೀತಿಯ ಒಂದು ಕ್ರಿಯೆ ಮಾಡುವುದಾದ್ರೆ ಅದಕ್ಕೆ ಜೊತೆ ನಿಲ್ಲಬಾರದು. ಯಾಕಂದರೆ ಅದು ದೇವರಿಗೆ ಅವಮಾನ ತರುವಂತಹ ಒಂದು ವಿಷಯವಾಗಿದೆ. ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನ ಬೇರ್ಪಡಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಲಿಕ್ಕೆ ಆಗೋದೂ ಇಲ್ಲ. ಬಾರದು ಎಂಬುದು ಮಾತ್ರವಲ್ಲ, ದೇವರು ಮುಚ್ಚಿದ್ದನ್ನು ಯಾರಿಗೂ ತೆರೀಲಿಕ್ಕೆ ಆಗೋದಿಲ್ಲ, ದೇವರು ತೆರೆದದ್ದನ್ನು ಯಾರಿಗೂ ಮುಚ್ಚಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಎಲ್ಲ ಗಟ್ಟಿಯಾಗಿ ಘಂಟಾಘೋಷಿತವಾಗಿ ಪ್ರಸಂಗ ಮಾಡುವ ಇದೇ ಬ್ರದರನ್ ಸಭೆಯಲ್ಲಿರುವ ಕೆಲವರು ಹೇಳುತ್ತಾರೆ, ಈ ಸಂಬಂಧ ಬೇಕಾದ್ರೆ ನಾವು ಮುರಿಬಹುದು ಎಂಬುದಾಗಿ. ಇದು ಸಾಧ್ಯವಿಲ್ಲ. ಇದು ವಾಕ್ಯಕ್ಕೆ ಅನುಗುಣವಾದ ವಿಷಯವಲ್ಲ. ಹಾಗಾದ್ರೆ ಈ ಅನೇಕ ವಿವಾಹ ವಿಚ್ಛೇದನಗಳು ಇಂದು ನಮ್ಮ ಮಧ್ಯದಲ್ಲಿ ನಡೆಯುತ್ತಾ ಇದೆಯಲ್ಲ, ಒಂದನ್ನು ಬಿಟ್ಟು ಬೇರೆ ಒಂದನ್ನು ಆಗುತ್ತಾ ಇದ್ದಾರಲ್ಲ, ಅದಕ್ಕೆ ಉತ್ತರವೇನು ಎಂಬುದಾಗಿ ಕೇಳಿದರೆ ದೇವರ ವಾಕ್ಯಕ್ಕೆ ವಿರುದ್ಧವಾದಂತಹ ಒಂದು ವಿಷಯ ಮಾತ್ರ. ಒಂದು ಕ್ರೈಸ್ತ ವಿವಾಹವು ಅದು ವಿಚ್ಛೇದಿತವಾಗಬೇಕಾದ್ರೆ ಅಥವಾ ಅವರು ಬೇರ್ಪಡಬೇಕಾದ್ರೆ ಅದಕ್ಕೆ ಎರಡೇ ಎರಡು ಕಾರಣಗಳು ದೇವರ ವಾಕ್ಯದಲ್ಲಿದೆ. ಒಂದು, ಅವರಿಬ್ಬರಲ್ಲಿ ಒಬ್ಬರು ಮರಣ ಮೂಲಕವಾಗಿ ಲೋಕವನ್ನ ಬಿಟ್ಟು ಹೋಗಬೇಕು. ಎರಡು, ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಬಂದು ಸಭೆಯನ್ನು ತನ್ನೊಂದಿಗೆ ಒಯ್ಯಬೇಕು. ಇದಲ್ಲದೆ ಬೇರೆ ಯಾವ ಕಾರಣವೂ ದೇವರ ವಾಕ್ಯದಲ್ಲಿಲ್ಲ. ಇನ್ನು ಮತ್ತಾಯನ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿದ್ದಂತಹ ಆ ಶಾಸ್ತ್ರಿಗಳೊಂದಿಗೂ ಮತ ಪಂಡಿತರೊಂದಿಗೂ ಮಾತನಾಡುವಾಗ ವ್ಯಭಿಚಾರದ ಕಾರಣದಿಂದ ಅಲ್ಲದಾಗಿ ಒಬ್ಬನನ್ನು ಬಿಟ್ಟು ಬಿಟ್ಟರೆ ಹಾಗಾದ್ರೆ ಅಂತ ಅನೈತಿಕತೆ ಏನಾದ್ರೆ ಬಿಟ್ಟು ಬಿಡಬಹುದು ಎಂಬುದಾಗಿ ಎಲ್ಲ ಹೇಳುವಂತ ವಿಶ್ವಾಸಿಗಳು ಕ್ರೈಸ್ತರು ಈಗಿನ ಕಾಲದಲ್ಲಿ ಇದ್ದಾರೆ. ಅಲ್ಲಿ ಹೇಳಲ್ಪಟ್ಟಿರುವಂಥದ್ದು ವಿವಾಹವಾದ ಮೇಲೆ ನಡೆಯುವಂತ ವಿಷಯವಲ್ಲ. ವಿವಾಹ ಪೂರ್ವಕವಾಗಿ ಅವರ ನಿಶ್ಚಿತಾರ್ಥವಾದ ಮೇಲೆ ವಿವಾಹವಾಗುವ ಮೊದಲು ಆ ವ್ಯಕ್ತಿಗೆ ಬೇರೊಬ್ಬ ವ್ಯಕ್ತಿಯೊಂದಿಗೆ ಸಂಬಂಧ ಉಂಟು ಎಂಬುದನ್ನು ತಿಳಿದುಕೊಂಡರೆ ಅವರು ಹಾಗೆ ಹೋಗ್ಲಿ. ಅಲ್ಲದೆ ಒಮ್ಮೆ ಕರ್ತನ ಸನ್ನಿಧಾನದಲ್ಲಿ ಇಬ್ಬರು ಎದ್ದು ನಿಂತು ಮರಣವು ನಮ್ಮನ್ನು ಅಗಲಿಸುವವರೆಗೆ ನಾವು ಒಬ್ಬರನ್ನೊಬ್ಬರು ಬಿಡುವುದಿಲ್ಲ ಎಂಬುದಾಗಿ ಮಾತು ಕೊಡ್ಲಿಲ್ವಾ? ನಾನು ನಡೆಸಿದ್ದೇನ್ರಿ, ಸುಮಾರು ವಿವಾಹ ನಡೆಸಿದ್ದೇನೆ. ಎಲ್ಲರ ಹತ್ರ ಇದನ್ನೇ ಹೇಳಿಸೋದು, ಎಲ್ಲರ ಹತ್ರ ಇದೇ ಹೇಳಿಸೋದು. ಮರಣವು ನಮ್ಮನ್ನು ಅಗಲಿಸುವವರೆಗೆ ನಾನು ನಿನ್ನನ್ನು ಬಿಡುವುದಿಲ್ಲ, ನಿನ್ನೊಂದಿಗೆ ವಾಸಿಸುತ್ತೇನೆ, ಕಷ್ಟದಲ್ಲಿಯೂ ಸುಖದಲ್ಲಿಯೂ ರೋಗದಲ್ಲಿಯೂ ದುಃಖದಲ್ಲಿಯೂ ಇದೆಲ್ಲ ಹೇಳ್ತೇವೆ. ಆಮೇಲೆ ಏನಾದರೂ ಒಂದು ಸ್ವಲ್ಪ
ಅಯ್ಯೋ, ಇತ್ತೀಚೆಗೆ ಯಾರೋ ಹೇಳಿದ್ರು ಗಂಡ ಜೋರಾಗಿ ಗೊರಕೆ ಹೊಡಿತಾನಂತೆ, ಅದಕ್ಕೋಸ್ಕರ ಡಿವೋರ್ಸಿಗೆ ಹೋದ್ರಂತೆ ಕೋರ್ಟಿಗೆ. ನಾನು ಹೇಳುವಂಥದ್ದು, ದೇವರ ಸನ್ನಿಧಾನದಲ್ಲಿ ಮಾಡುವಂತ ಒಡಂಬಡಿಕೆ, ದೇವರ ಸನ್ನಿಧಾನದಲ್ಲಿ ಮಾಡುವ ಒಡಂಬಡಿಕೆ, ದೇವರ ಮುಂದೆ, ದೇವ ಜನರೆಂಬ ಆ ಸಾಕ್ಷಿಗಳ ಮುಂದೆ ನಾವು ನಮ್ಮ ಬಾಯಿಂದ ಆಡುವ ಮಾತುಗಳಿಗೆ ದೇವರು ಸಾಕ್ಷಿಯಾಗಿದ್ದಾನೆ. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯದ 36ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಮನುಷ್ಯನು ತನ್ನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿಗೂ ದೇವರ ಮುಂದೆ ಲೆಕ್ಕ ಕೊಡಬೇಕಾಗುತ್ತದೆ. ವಿವಾಹ ದಿವಸದಲ್ಲಿ ವೇದಿಯಲ್ಲಿ ನಿಂತುಕೊಂಡು ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ಹೇಳಿದಂತಹ ಮಾತನ್ನ ನೀನು ತಪ್ಪಿಸಿದರೆ ಸುಲಭವಾಗಿ ದೇವರ ಕೈಯಿಂದ ತಪ್ಪಿಸಿಕೊಂಡು ಹೋಗುವುದಿಲ್ಲ. ನಾನು ವಾಕ್ಯದಲ್ಲಿ ನಾವು ಕಾಣುವಂತ ಪ್ರಾಮುಖ್ಯವಾದಂತಹ ವಿಷಯ, ಅಂತಹ ಕುಟುಂಬಗಳಿಂದ ದೇವರಿಗೆ ಎಂದಿಗೂ ಘನತೆ ಉಂಟಾಗೋದಿಲ್ಲ. ಎಷ್ಟು ಕಷ್ಟ ಬಂದರೂ, ಯಾವ ದುಃಖ ಬಂದರೂ ನಾವು ಒಟ್ಟಿಗೆ ಜೀವಿಸುತ್ತೇವೆ. ಆ ಒಂದು ತೀರ್ಮಾನ ನಮಗೆ ಬೇಕು. ನನಗೆ ಗೊತ್ತಿರುವಂತಹ ಒಂದು ಕುಟುಂಬದ ಒಂದು ಉದಾಹರಣೆ ನಾನು ಹೇಳ್ತೇನೆ ಪ್ರಿಯರೇ. ಈ ಪುರುಷನು ವಿದೇಶದಲ್ಲಿ ಉದ್ಯೋಗದಲ್ಲಿದ್ದ, ಪಾಶ್ಚಾತ್ಯ ದೇಶದಲ್ಲಿ. ಊರಿನಲ್ಲಿರುವಂತಹ ಒಂದು ಸ್ತ್ರೀಯೊಂದಿಗೆ ವಿವಾಹವಾಯಿತು. ವಿವಾಹವಾಗಿ 1-2 ತಿಂಗಳಲ್ಲಿ ಆಕೆಯನ್ನು ಕೊಂಡು ಹೋಗಬೇಕಾಗಿತ್ತು. ಅದೆಲ್ಲ ತಯಾರಾಗಿ ವಿವಾಹವಾದದ್ದು. ಆದ್ರೆ ಏನೋ ಈ ಡಾಕ್ಯುಮೆಂಟ್ನ ವಿಷಯದಲ್ಲಿ ಸ್ವಲ್ಪ ತಡವಾಗಿ ಆಕೆಯನ್ನ ಕೂಡಲೇ ಕೊಂಡು ಹೋಗ್ಲಿಕ್ಕೆ ಆತನು ಅಲ್ಲಿಗೆ ಹೋದ. ಆಕೆ ಸುಮಾರು 5 ವರ್ಷ ಕಾಯ್ಬೇಕಾಗಿ ಬಂತು. ಯಾವುದೋ ಕಾರಣದಿಂದ ಅವನಿಗೆ ಈ ಕಡೆ ಬರ್ಲಿಕ್ಕೂ ಆಗೋದಿಲ್ಲ, ಈಕೆಗೆ ಅಲ್ಲಿಗೆ ಹೋಗ್ಲಿಕ್ಕೂ ಆಗ್ತಾ ಇಲ್ಲ. ಕೆಲವು ಕಾನೂನೆಲ್ಲ ಹಾಗಿದೆ. ಈಗ ವಿದೇಶಕ್ಕೆಲ್ಲ ಹೋಗೋದಂತ ಹೇಳಿದ್ರೆ ಸುಲಭವಲ್ಲ ಬಿಡಿ. 5 ವರ್ಷದ ಮೇಲೆ ಈಕೆಗೆ ತನ್ನ ಪತಿಯೊಂದಿಗೆ ಸೇರಿಕೊಳ್ಳೋ ಭಾಗ್ಯ ಸಿಕ್ಕಿತ್ತು. ಊರಿಂದ ಹೊರಟಲು ವಿಮಾನದಲ್ಲಿ ಕೂತುಕೊಂಡ್ಳು. ಆದ್ರೆ ವಿಮಾನದಲ್ಲಿ ಕೂತಾಗಲೇ ಅಸ್ವಸ್ಥಳಾದಳು. ಅಸ್ವಸ್ಥತೆ ಬಹಳವಾದಾಗ ವಿಮಾನ ಸಿಬ್ಬಂದಿಗಳಿಗೆ ಗೊತ್ತಾಯಿತು ಏನೋ ತೊಂದರೆ ಇದೆ ಎಂಬುದಾಗಿ. ಇಳಿಯಬೇಕಾದ ಊರಲ್ಲಿ ಇಳಿದ ಕೂಡಲೇ ಆಂಬ್ಯುಲೆನ್ಸ್ ಬಂದು ತೆಗೆದುಕೊಂಡು ಆಸ್ಪತ್ರೆಗೆ ತೆಗೆದುಕೊಂಡು ಹೋದಾಗ ಮಾರಕವಾದ ಕ್ಯಾನ್ಸರ್ ರೋಗಿಯಾಗಿ ಈಕೆ ಮಾರ್ಪಟ್ಟಿದ್ದಾಳೆ. ಅಂದಿನಿಂದ ಆಸ್ಪತ್ರೆ ಜೀವಿತ. ಮತ್ತೆ ಸುಮಾರು 4 ವರ್ಷ ಈಕೆ ಆಸ್ಪತ್ರೆಯಲ್ಲಿ ಮರಣದೊಂದಿಗೆ ಹೋರಾಡುತ್ತಾ ಇದ್ದಳು. ಈ 4 ವರ್ಷವೂ ಗಂಡನು ಆಸ್ಪತ್ರೆಯಲ್ಲಿ ಬಂದು ಆಕೆಯನ್ನು ನೋಡುತ್ತಾ, ಆಕೆಗೆ ಆರೈಕೆಯನ್ನು ಮಾಡುತ್ತಾ ಜೀವಿಸಿದನು. ಸಾಧಾರಣ ಎಲ್ಲರೂ ಜೀವಿಸುವ ಹಾಗೆ ಒಂದು ದಿವಸ ಈ ಗಂಡ ಹೆಂಡತಿಗೆ ಒಟ್ಟಿಗೆ ಜೀವಿಸಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕಲಿಲ್ಲ. ಈ 4 ವರ್ಷ ಅಂದ್ರೆ ಮದುವೆಯಾಗಿ 9 ವರ್ಷವಾದ ಮೇಲೆ ಈ ಸ್ತ್ರೀ ಆಕೆ ಮರಣ ಹೊಂದಿದಳು. ಆಗ ನಾನು ಆ ಊರಿನಲ್ಲಿದ್ದೆ. ಹೆಸರು ಬಹಿರಂಗಪಡಿಸಲಿಕ್ಕೆ ಮನಸ್ಸಿಲ್ಲ, ಆದ್ರಿಂದ ಯಾವ ಊರು ಅಂತ ನಾನು ಹೇಳ್ತಾ ಇಲ್ಲ. ವಿದೇಶದಲ್ಲಿರುವಂತ ಒಂದು ಊರು ಇರ್ಲಿ. ಆ ಒಂದು ಶವ ಸಂಸ್ಕಾರ ಕೂಟಕ್ಕೆ ನಾನು ಹೋಗಿದ್ದೆ. ಆಗ ಎಲ್ಲರ ಪ್ರಸಂಗ ಮತ್ತೆ ಈ ಅನುಶೋಚನೆ ಎಲ್ಲ ಆದ ಮೇಲೆ ಕೊನೆಯದಾಗಿ ಆ ಗಂಡನಿಗೆ 1-2 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು. ಆತನು ಬಂದು ಹೇಳಿದಂತಹ ಮಾತು, 9 ವರ್ಷ ಆಕೆಗೋಸ್ಕರ ಕಾಯುತ್ತಾ ಇದ್ದೆ. 5 ವರ್ಷ ಆಕೆ ಶಾರೀರಿಕವಾಗಿ ದೂರವಾಗಿದ್ದಳು. 4 ವರ್ಷ ಆಕೆ ಆರೈಕೆ ಮಾಡಿದೆ. ಎಲ್ಲರೂ ಜೀವಿಸುವ ಹಾಗೆ ಜೀವಿಸುವಂತ ಒಂದು ಅವಕಾಶ ನಮಗೆ ದೊರಕಲಿಲ್ಲ. ಆದ್ರೆ ಇನ್ನೂ ಒಂದು 9 ವರ್ಷ ದೇವರು ಕೊಟ್ಟರೆ ಹೀಗೆ ಅವಳನ್ನು ನಾನು ಪ್ರೀತಿಸುತ್ತೇನೆ. ಕೂತಿದ್ದ ಪ್ರತಿಯೊಬ್ಬರ ಕಣ್ಣು ತುಂಬಿ ಕಣ್ಣೀರು ಹರಿಯಿತು. ಅಂದು ನಮ್ಮ ಮಧ್ಯದಲ್ಲಿರುವ ಎಷ್ಟು ಪುರುಷರಿಗೆ, ಎಷ್ಟು ಸ್ತ್ರೀಯರಿಗೆ ಈ ರೀತಿ ಧೈರ್ಯವಾಗಿ ಹೇಳಬಹುದು? ಜೋರಾಗಿ 2 ಬಾರಿ ಸೀನ್ ಇದ್ರೆ ಡೈವೋರ್ಸ್ಗೆ ಹೋಗ್ತಾರೆ, ಕೋರ್ಟ್ಗೆ ಹೋಗುತ್ತಾರೆ ಇಂದಿನ ಜನತೆ. ಆಮೇಲೆ ಹೇಳುವಂಥದ್ದು, ನಾವು ದೇವರಿಗೆ ಗೌರವ ತರುತ್ತಾ ಇದ್ದೇವೆ ಎಂಬುದಾಗಿ, ಘನತೆ ತರುತ್ತಾ ಇದ್ದೇವೆ ಎಂಬುದಾಗಿ. ಕ್ರೈಸ್ತ ಕುಟುಂಬಗಳು ಅನೇಕ ಯವನಸ್ಥ ಮಕ್ಕಳಲ್ಲಿದ್ದಾರೆ, ಇನ್ನೂ ಆಗದವರು. ಒಂದು ವೇಳೆ ಅವ್ರು ನೆನೆಸಬಹುದು, ಅಂಕಲ್ ಇದೆಲ್ಲ ನಮಗೆ ಅನ್ವಯವಾಗೋದಿಲ್ಲ, ಇದೆಲ್ಲ ಅಪ್ಪ ಅಮ್ಮನಿಗೆ ಹೇಳ್ಬೇಕು ಎಂಬುದಾಗಿ. ನಾನು ನೀವು ಕೇಳ್ಬೇಕಂತ ಹೇಳೋದು. ಯಾಕಂದ್ರೆ ಯಾವಾಗ ಯಾವ ಮೋಹಕ್ಕೆ ಬಲಿ ಬೀಳುತ್ತಾರೆ ಎಂಬುದಾಗಿ ಯಾರಿಗೂ ಹೇಳಿಕ್ಕೆ ಆಗೋದಿಲ್ಲ ಈಗಿನ ಕಾಲದಲ್ಲಿ. ಈ ಮದುವೆ ಎಂಬಂಥದ್ದು ಏನೋ ಒಂದು ಫ್ಯಾಷನ್ ಆಗಿ ಹೋಗಿದೆ.
ಈಗಿನ ಕಾಲದಲ್ಲಿ ಅಯ್ಯೋ ಅಪ್ಪ ಅಮ್ಮ ಹೇಳಿದ್ದ, ನೀನು ಸ್ವಯಂ ಹುಡುಕ್ಬೇಕಮ್ಮ, ಸ್ವಯಂ ಹುಡುಕ್ಬೇಕು. ಇಂಥದ್ದನ್ನೆಲ್ಲ ಮಾಡಿಕೊಳ್ಳುವಾಗ ನೆನೆಸಿಕೊಳ್ಳಬೇಕಾದ ಒಂದು ವಿಷಯ, ಇಂದು ಇಷ್ಟವಲ್ಲದಿದ್ರೆ ನಾಳೆ ಬಿಟ್ಟು ಬಿಡಲಿಕ್ಕೆ ಆಗುವ ಸಂಬಂಧವಲ್ಲ. ಆದುದರಿಂದ ಬಹಳ ಗಂಭೀರವಾಗಿ ಯೋಚಿಸಿ ಆಲೋಚಿಸಿ ತೆಗೆದುಕೊಳ್ಳಬೇಕಾದ ಒಂದು ತೀರ್ಮಾನ, ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳಬೇಕಾದ ಒಂದು ತೀರ್ಮಾನ. ಅಲ್ಲದಿದ್ದರೆ ನಮ್ಮ ಕುಟುಂಬ ಜೀವಿತಗಳು ತಾರುಮಾರಾಗಿ ಹೋಗುತ್ತದೆ. ಯಾಕಂದ್ರೆ ದೇವರು ಇದನ್ನು ಒಂದುಗೂಡಿಸಿದ್ದು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಲೋಕಕ್ಕೆ ಪ್ರಚುರಪಡಿಸುವುದಕ್ಕೆ. ಅದು ಒಂದು ಕ್ರೈಸ್ತ ಕುಟುಂಬವಲ್ಲದೆ ಬೇರೊಂದು ಕುಟುಂಬಕ್ಕೆ ಮಾಡುವುದಕ್ಕೆ ಆಗುವುದಿಲ್ಲ. ಅನೇಕ ಕುಟುಂಬಗಳಲ್ಲಿ ವಿಚ್ಛೇದನ ಬಂದಾಗ ಅವರು ಹೇಳುವಂತ ಒಂದು ಕಾರಣ ಬೇರೆ 100 ಇರಬಹುದು, ಆದ್ರೆ ಎಲ್ಲರೂ ಹೇಳುವಂಥದ್ದು ಕೆಲವು ಸೇರಿ ಹೇಳಿದ್ರೆ ಅವನ ಗಂಡಸಲ್ಲ ಎಂಬುದಾಗಿ. ಅವನ ಹತ್ರ ಕೇಳಿದ್ರೆ ಅವನು ಬೇರೆ ಹೇಳ್ತಾನೆ. ಅಂದ್ರೆ ಸ್ವಲ್ಪ ನೇರವಾಗಿ ಇಲ್ಲಿ ಹೇಳ್ತೇನೆ, ಕೆಲವರ ಅನಿಸಿಕೆ ವಿವಾಹ ಅಂದ್ರೆ ಏನೋ ಒಂದು ಶಾರೀರಿಕ ಸಂಬಂಧಕ್ಕೋಸ್ಕರ ಮಾತ್ರ ಇರು, ಅದು ಸಿಕ್ಕದಿದ್ರೆ ಮತ್ತೆ ಎಲ್ಲ ಬಿಟ್ಟು ಬಿಡಬಹುದು ಎಂಬುದಾಗಿ. ಅದು ಮಾತ್ರವಲ್ಲ ಪ್ರಿಯರೇ, ಅದು ಮಾತ್ರವಾಗಿದ್ರೆ ನಾನು ಆಗ ಹೇಳಿದ ಉದಾಹರಣೆ, 9 ವರ್ಷವಾದ ಮೇಲೆ ಒಬ್ಬ ಪತಿ ಇನ್ನೂ 9 ವರ್ಷ ದೇವರು ಕೊಟ್ಟಿದ್ರೆ ನಾನು ಹೀಗೆ ಮಾಡುತ್ತಿದ್ದೆ ಎಂಬುದಾಗಿ ಹೇಳುತ್ತಿರಲಿಲ್ಲ. ಇಂಥ ಮಾತುಗಳೆಲ್ಲ ಬರುವುದು ದೇವರ ಭಯವಿಲ್ಲದೆ ಇರುವುದರಿಂದ. ಈ ಕಾರಣದಿಂದ ಒಬ್ಬ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನು. ನನಗೆ ಗೊತ್ತು ಇದು ಮದುವೆ ಕಾರ್ಯಕ್ರಮವಲ್ಲ, ಆದ್ರೆ ಶುರು ಮಾಡಿದ್ದೇನೆ, ಅರ್ಧದಲ್ಲಿ ಬಿಟ್ಟು ಬಿಡ್ಲಿಕ್ಕೆ ಮನಸ್ಸಿಲ್ಲ, ಹೇಳಲೇಬೇಕು. ಈ ಕಾರಣದಿಂದ, ಯಾವ ಕಾರಣದಿಂದ? ಮದುವೆ ಕಾರಣದಿಂದ. ಅಲ್ಲಿಯವರೆಗೆ ತಂದೆ ತಾಯಿಗಳು ಮಕ್ಕಳನ್ನ ಪಾಲಿಸಿ ಪೋಷಿಸಿ ಬೆಳೆಸಿ ನಡೆಸಬೇಕು. ನಾನು ಮುಂದೆ ಆ ವಿಷಯ ಹೇಳುತ್ತೇನೆ, ಮುಂದೆ ಹೋಗ್ತೇನೆ. 3ನೇದಾಗಿ ನಾವು ಕಾಣುವಂಥದ್ದು, ಕ್ರೈಸ್ತ ವಿವಾಹವು ಬರಲಿಕ್ಕಿರುವ ಯಜ್ಞದ ಕುರಿಯಾದಾತನ ವಿವಾಹದ ನೆರಳು. The Christian marriage is a shadow of the marriage to come between the lamb and the bride. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ರೆವಲ್ಯೂಷನ್ 19:7, ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು, ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಯಾರು ಈ ಕನ್ಯೆ? ಸಭೆ ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ. ಹಾಗಾದ್ರೆ ಈ ಕನ್ಯೆ ಅಂದ್ರೆ ಯಾರು? ಪೌಲನು ಅದಕ್ಕೊಂದು ಉತ್ತರ ಕೊಡುತ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ, ಯಾಕಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ. ಅಲ್ಲಿ ಸಭೆ ವಿಷಯವಾಗಿ ಪೌಲನು ಹೇಳುವಂಥದ್ದು, ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ನಿಮ್ಮನ್ನು ಶುದ್ಧ ಕನ್ಯೆ ಎಂಬಂತೆ ಒಪ್ಪಿಸಲು ನಾನು ನಿಮ್ಮನ್ನು ಆತನೊಂದಿಗೆ ನಿಶ್ಚಯ ಮಾಡಿದನಲ್ಲ. ಹಾಗಾದ್ರೆ ಒಂದು ಕ್ರೈಸ್ತ ವಿವಾಹವೆಂಬಂಥದ್ದು ಯಜ್ಞದ ಕುರಿಯಾದಾತನ ವಿವಾಹಕ್ಕೆ ಒಂದು ನೆರಳಾಗಿರಬೇಕು. ಒಂದು ಕ್ರೈಸ್ತ ವಿವಾಹ ಸಮಾರಂಭವು ನಡೆಯುವಾಗ ಈ ಯಜ್ಞದ ಕುರಿಯಾದಾತನ ವಿವಾಹವು ಜನರ ನೆನಪಿಗೆ ಬರುವಂತದ್ದಾಗಬೇಕು. ಅಲ್ಲಿ ಪಾವಿತ್ರ್ಯತೆ ಬೇಕು, ಪರಿಶುದ್ಧತೆ ಬೇಕು, ಗಾಂಭೀರ್ಯ ಬೇಕು. ಅಲ್ಲದೆ ಏನೋ ಹುಡುಗಾಟಿಗೆ ಹಾಗೆ ಇವತ್ತಿನ ಕೆಲವು ಮದುವೆಗಳಲ್ಲೆಲ್ಲ ನಡೆಯುವಂತ ಆಟೋಟಗಳನ್ನೆಲ್ಲ ನೋಡಿದರೆ ಅಯ್ಯೋ ಯಾಕೆ ಇದೆಲ್ಲ ನೋಡ್ಲಿಕ್ಕೋಸ್ಕರ ನಾವು ಬದುಕುಳಿದ್ದೇವೆ ಎಂಬುದಾಗಿ ನಮಗೆ ನೆನೆಸ್ತದೆ. ಅಲ್ಲ, ಇಂಗ್ಲೆಂಡಲ್ಲಿ ಹಾಗಂತೆ, ಅಮೆರಿಕದಲ್ಲಿ ಹಾಗಂತೆ. ಯಾವಾಗ್ರಿ ನಾವು ಇಂಗ್ಲೆಂಡ್ ಅಮೆರಿಕ ಆದದ್ದು? ನಮ್ಮ ದೇಶಕ್ಕೆ ನಮ್ಮದೇ ಆದ ಕೆಲವು ಸಂಸ್ಕೃತಿಗಳಿದೆ, ಅದು ಬೇರೆ. ಆದ್ರೆ ಇವತ್ತಿನ ಅನೇಕ ವಿವಾಹಗಳನ್ನು ನೋಡುವಾಗ ಇನ್ನು ಕೆಲವರು ಹೇಳ್ತಾರೆ ವಿವಾಹ ನಿಶ್ಚಯ ಬೇಡ, ಅದು ಸುಮ್ಮನೆ ದುಂದು ವೆಚ್ಚ. ಆ ಹುಡುಗ ಹುಡುಗಿ ಇಷ್ಟಪಟ್ಟರು, ನಾವೆಲ್ಲರೂ ಕೂಡಿ ಎಲ್ಲ ಒಟ್ಟಿಗೆ ಒಂದೇ ಖರ್ಚಲ್ಲಿ ಮದುವೆ ಮಾಡಿಸ್ಬಿಡೋಣ ಎಂಬುದಾಗಿ. ಈಗ ಕೆಲವುದೆಲ್ಲ ಹಾಗೆ ನಡೀತಾ ಇದೆ. ಆದ್ರೆ ವಾಕ್ಯ ಏನು ಹೇಳುತ್ತದೆ? ಪೌಲನು ಹೇಳುವಂಥದ್ದು, ನಾನು ನಿಮ್ಮನ್ನು ಒಬ್ಬ ಪುರುಷನಿಗೆ ನಿಶ್ಚಯ ಮಾಡಿದ್ದೇನೆ, ವಿವಾಹ ನಿಶ್ಚಯ ಮಾಡಿದ್ದೇನೆ. ಯಾಕೆ? ಮುಂದೆ ನಡೆಯಲಿಕ್ಕಿರುವ ಆ ಒಂದು ವಿವಾಹಕ್ಕೋಸ್ಕರ.
ಅದಕ್ಕೆ ನೆರಳಾಗಿ ಒಂದು ಕ್ರೈಸ್ತ ವಿವಾಹ ನಡೆಯಬೇಕಾದ್ರೆ ಈ ಕ್ರೈಸ್ತ ವಿವಾಹವೆಂಬಂಥದ್ದು ಸಾಕ್ಷಿಗಳ ಮುಂದೆ, ದೇವಜನರ ಮುಂದೆ ಒಂದು ನಿಶ್ಚಿತಾರ್ಥ ಕಾರ್ಯಕ್ರಮವಾದ ಮೇಲೆ ಯಾರೊಂದಿಗೆ ನಿಶ್ಚಿತಾರ್ಥವಾಗಿದೆಯೋ ಆ ವ್ಯಕ್ತಿಯೊಂದಿಗೆ ಒಂದು ಒಡಂಬಡಿಕೆ ವಿವಾಹವಾಗಬೇಕು. ಆಗ ಮಾತ್ರವೇ ದೇವರ ವಾಕ್ಯದ ಅದರ ಮರ್ಮ ಕ್ರೈಸ್ತ ವಿವಾಹದಲ್ಲಿ ಪೂರ್ಣಗೊಳ್ಳುವಂಥದ್ದಾಗಿದೆ. ಅಲ್ಲದೆ ಇಷ್ಟ ಬಂದವರು ಯಾರೋ ಇಬ್ಬರೋ ಸೇರಿ ಎಲ್ಲಿಯೋ ಹೋಗಿ ಯಾವುದೋ ಒಂದು ಕಚೇರಿಗೆ ಹೋಗಿ ಅಲ್ಲಿ ರಿಜಿಸ್ಟರ್ ಮಾಡಿ ಅಲ್ಲಿರುವಂತ ರಿಜಿಸ್ಟ್ರಾರ್ ಇವರಿಗೆ ಹಾರ ಹಾಕ್ತಾರಂತೆ. ಇದೆಲ್ಲ ಪೇಪರಲ್ಲೆಲ್ಲ ಬರ್ತದೆ, ನಾನು ಒಮ್ಮೊಮ್ಮೆ ನೋಡ್ತೇನೆ. ನಮ್ಮ ಮಧ್ಯದಲ್ಲಿ ಇಂಥದ್ದೆಲ್ಲ ನಡೆಯದೇ ಇರಲಿ ಪ್ರಿಯ ಮಕ್ಕಳೇ. ಒಮ್ಮೆ ಇದು ಹಾಕಿದ ಮೇಲೆ ಮತ್ತೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಕೆಲವರ ಭಾವನೆ. ಹಾಗಲ್ಲ ನಡಿಬೇಕಾದದ್ದು. ದೇವಜನರಿಗೂ ದೇವರ ಸಭೆಗೂ ಯೋಗ್ಯವಾದ ರೀತಿಯಲ್ಲಿ ಇದು ನಡೆಯಬೇಕು. ಒಂದೊಂದು ಊರಿಗೆ ಒಂದೊಂದು ಆಚರಣೆ, ಸಂಸ್ಕೃತಿ ಎಲ್ಲ ಇದೆ. ಆದರೆ ಇಂಥದ್ದೇ ಸಂಸ್ಕೃತಿ ಎಂಬುದಾಗಿ ನಾನೇನು ಹೇಳೋದಿಲ್ಲ. ಆದ್ರೆ ಒಂದು ವಿಷಯ ಹೇಳುತ್ತೇನೆ, ದೇವರಿಗೂ ದೇವರ ವಾಕ್ಯಕ್ಕೂ ದೇವಜನರಿಗೂ ಯೋಗ್ಯವಲ್ಲದ ಯಾವುದೇ ಒಂದು ಕಾರ್ಯವು ನಮ್ಮ ವಿಶ್ವಾಸಿಗಳ ವಿವಾಹದಲ್ಲಿ ನಡೆಯಬಾರದು. ಯಾರೋ ಒಬ್ರು ಹೀಗೆ ಕೇಳಿದ್ರು, ಅಲ್ಲ ಈ ವಿಶ್ವಾಸಿಗಳೆಲ್ಲ ಯಾವಾಗ್ಲೂ ಹೇಳ್ತಾ ಇದ್ದಾರೆ ನಾವು ರಕ್ಷಿಸಲ್ಪಟ್ಟ ಮೇಲೆ ಬೀಡಿ ಸೇದೋದಿಲ್ಲ, ವೀಳ್ಯದೆಲೆ ತಿನ್ನೋದಿಲ್ಲ, ಅದೆಲ್ಲ ಬಿಟ್ಟು ಬಿಟ್ಟಿದ್ದೀವಿ ಎಂಬುದಾಗಿ. ಇವರ ಮದುವೆಗೆ ಬಂದ್ರೆ ಎಲ್ಲರಿಗೂ ಇದನ್ನೇ ಕೊಡ್ತಾರೆ. ನಾನು ಯಾರನ್ನು ಟೀಕಿಸುತ್ತಾ ಇಲ್ಲ, ಯಾಕೆ ನಮ್ಗೆ ಇಂಥದ್ದೆಲ್ಲ ಬೇಕ್ರಿ? ನಾವು ಒಂದು ಸತ್ಯಕ್ಕೋಸ್ಕರ ನಿಂತ್ರೆ ಅದಕ್ಕೋಸ್ಕರ ನಿಲ್ಬೇಕು ಅಷ್ಟೇ. ಅಲ್ಲಲ್ಲ, ಅದು ಅನ್ಯರು. ನಾನು ಹೇಳ್ತೇನೆ, ಅನ್ಯ ಮತದವರ ವಿವಾಹಗಳಿಗೆ ಹೋದರೆ ಅಲ್ಲಿ ನಿಮಗೆ ಮಾಂಸದ ಊಟನೂ ಅವರು ಕೊಡೋದಿಲ್ಲ ಕೆಲವು ಕಡೆಗಳಲ್ಲಿ. ಈ ಕಡೆ ಹೆಂಗಂದು ಗೊತ್ತಿಲ್ಲ, ನಮ್ಮ ಕಡೆ ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳೋರ ವಿವಾಹಕ್ಕೆ ಹೋದ್ರೆ ಅಲ್ಲಿ ಹೋದ್ರೆ ಸಾಕಷ್ಟು ಕುಡಿಲಿಕ್ಕೆ ಸಿಗ್ತದೆ ಎಂಬುದು ಕೆಲವರ ಭಾವನೆ. ಅದಕ್ಕೋಸ್ಕರ ಬರ್ತಾರೆ. ಒಂದು ಬಾರ್ ಕೌಂಟ್ರೇ ಬೇರೆ ತೆಗಿತಾರೆ, ಹೆಸರು ಕ್ರೈಸ್ತರು ಎಂಬುದಾಗಿ. ಅಂತಹ ಅಧಪತನ ನಮ್ಮ ಮಧ್ಯದಲ್ಲಿ ಬಂದಿಲ್ಲ, ಅದು ಬರಬಾರದು. ಯಾಕಂದ್ರೆ ಈ ಕನ್ನಡದಲ್ಲಿ ಗಾದೆ ಹೇಳ್ತಾರಲ್ಲ, ಬರಬರುತ್ತ ರಾಯನ ಕುದುರೆ ಕತ್ತೆ ಆಯ್ತು ಎಂಬುದಾಗಿ. ಆಗ್ತಾ ಇದೆ. ಅದಾಗೋ ಮೊದಲೇ ಸ್ವಲ್ಪ ಎಚ್ಚರಿಕೆ ನಮ್ಮ ಮಧ್ಯದಲ್ಲಿ ಇರೋದು ಒಳ್ಳೆಯದು. ಹೇಗೂ ಕ್ರೈಸ್ತ ವಿವಾಹವು ಬರಲಿಕ್ಕಿರುವ ಯಜ್ಞದ ಕುರಿಯಾದ ಆತನ ವಿವಾಹದ ನೆರಳು. ಅದಕ್ಕೆ ಯೋಗ್ಯವಾದ ಕಾರ್ಯಕ್ರಮಗಳು ಮಾತ್ರವೇ ನಮ್ಮ ವಿವಾಹ ಕಾರ್ಯಗಳಲ್ಲಿ ನಡೆಯಬೇಕು. ಅದು ವ್ಯಕ್ತವಾಗಿ ದೇವರ ವಾಕ್ಯವು ನಮಗೆ ಸೂಚಿಸುವಂತಹ ಒಂದು ವಿಷಯವಾಗಿದೆ. ಪರಿಶುದ್ಧತೆಯು ವಿವಾಹ ಜೀವಿತದ ಅವಿಭಾಜ್ಯ ಅಂಗವಾಗಿದೆ. ಅದರಲ್ಲಿ ಯಾವ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಪೌಲನು ಹೇಳುವಂಥದ್ದು ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಾಗಿ, ಸೆಕೆಂಡ್ ಹ್ಯಾಂಡ್ ಆಗಿ ಅಲ್ಲ, ಬೇಡ, ಶುದ್ಧ ಕನ್ಯೆಯಾಗಿ, ಅಂದ್ರೆ ಶುದ್ಧತ್ವವನ್ನು ಉಳಿಸಿಕೊಳ್ಳಬೇಕು. ಹಿಂದಿನ ಸಂದೇಶ ನಾನು ಹೇಳ್ತಾ ಬಂತೆ, ಸುಕ್ಕು ಕಳಂಕ ಯಾವುದು ಇಲ್ಲದ್ದು, ಅದೆಲ್ಲ ಇತ್ತು ಒಂದು ಕಾಲದಲ್ಲಿ. ಆದ್ರೆ ಅದೆಲ್ಲ ನಿವಾರಿಸಲ್ಪಟ್ಟಿದೆ, ಕ್ಷಮಿಸಲ್ಪಟ್ಟಿದೆ. ಇನ್ನು ಪರಿಶುದ್ಧವಾಗಿ ನಾವು ಜೀವಿಸೋರಾಗಬೇಕು. ನಾನು ಮುಂದೆ ಹೋಗ್ತೇನೆ. 4ನೇದಾಗಿ ನಾವು ಕಾಣುವಂತಹ ವಿಷಯ, ಕ್ರಿಸ್ತನ ಮಹಿಮೆಯಲ್ಲಿ ಪಾಲು ಹೊಂದಿದವರೇ ಕ್ರೈಸ್ತ ವಿವಾಹದಲ್ಲಿ ಒಂದುಗೂಡಬೇಕು. ಕ್ರಿಸ್ತನನ್ನು ಮಹಿಮೆ ಪಡಿಸಬೇಕಾದ್ರೆ ಕ್ರಿಸ್ತನ ಮಹಿಮೆಯಲ್ಲಿ ಪಾಲು ಹೊಂದಿದವರೇ ಕ್ರೈಸ್ತ ವಿವಾಹದಲ್ಲಿ ಒಂದುಗೂಡಬೇಕು. Only those who have a part in the glory of God should get involved in a Christian marriage. ನಾನು ಹೇಳಿದ್ದು ಕೆಲವರಿಗೆ ಅರ್ಥವಾಗಿರಬಹುದು, ಇಲ್ಲದಿದ್ರೆ ಒಂದು ವಾಕ್ಯ ಓದುತ್ತೇನೆ, ಅದನ್ನು ಕೇಳಿದಾಗ ನಿಮಗೆ ಅರ್ಥವಾಗಬಹುದು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯದ 14 ಮತ್ತು 15ನೇ ವಾಕ್ಯ. 2 Corinthians chapter 6 verse 14 and 15. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ಎಷ್ಟು ಪ್ರಶ್ನೆಗಳನ್ನು ಅಲ್ಲಿ ಪೌಲನು ಕೇಳ್ತಾ ಇದ್ದಾರೆ ನೋಡ್ರಿ. ಒಂದು ಮಾತು ಹೇಳಿದ್ದಾನೆ, ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಇಜ್ಜೋಡು ಎಂಬಂತ ಪದವನ್ನು ಕೇಳಿದಾಗ ಡು ನಾಟ್ ಬಿ ಯೋಕ್ ಟುಗೆದರ್,
ಈ ಯೋಕ್ ಅಥವಾ ಇಜ್ಜೋಡು ಎಂಬುದಾಗಿ ಹೇಳುವಂಥದ್ದು ಎತ್ತಿನ ಗಾಡಿಯನ್ನ ನಮ್ಮ ನೆನಪಿಗೆ ತರ್ತದೆ, ಅಥವಾ ಉಳುವಂತ ಎತ್ತಿನ ಮೇಲೆ ಹಾಕುವ ನೊಗ. ಎರಡು ಎತ್ತುಗಳನ್ನ ನಿಲ್ಲಿಸಿ ಅದರ ಮೇಲೆ ಒಂದು ನೊಗ ಹಾಕ್ತಾರೆ, ಅದೇ ಇಜ್ಜೋಡಿ ಎಂಬುದಾಗಿ ಹೇಳುವಂಥದ್ದು. ಅದೇ ರೀತಿಯಾಗಿ ಕ್ರೈಸ್ತ ವಿವಾಹ ಎಂಬಂಥದ್ದು ಇಬ್ಬರು ಒಟ್ಟಿಗೆ ನಿಂತು ಅವರ ಮೇಲೆ ದೇವರು ಒಂದು ನೊಗ ಹಾಕ್ತಾ ಇದ್ದಾನೆ. ಅದರಲ್ಲಿ ಒಬ್ಬನು ಕ್ರಿಸ್ತ ನಂಬಿಕೆ ಉಳ್ಳವನು, ಇನ್ನೊಬ್ಬರು ಕ್ರಿಸ್ತ ನಂಬಿಕೆ ಇಲ್ಲದವರು. ಅದು ಆಗಬಾರದು ಎಂಬುದಾಗಿ ಇಲ್ಲಿ ಹೇಳುವಂಥದ್ದು. ಕ್ರೈಸ್ತ ವಿವಾಹಗಳು ವಿಶ್ವಾಸಿಯೂ ಅವಿಶ್ವಾಸಿಯೂ ಮಧ್ಯೆ ನಡೆಯಬಾರದು. ವಾಕ್ಯವು ವ್ಯಕ್ತವಾಗಿ ಹೇಳುತ್ತದೆ. ಅದು ಯಾಕೆ ನಡೆಯಬಾರದು ಎಂಬ ಕಾರಣಗಳನ್ನು ಆತನು ಅಲ್ಲಿ ಹೇಳುತ್ತಾನೆ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಇಲ್ಲ, ಬೆಳಕಿಗೂ ಕತ್ತಲೆಗೂ ಐಕ್ಯವಿಲ್ಲ, ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವಿಲ್ಲ, ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಇಲ್ಲ. ಇಷ್ಟೆಲ್ಲ ಕಾರಣಗಳಿರುವಾಗಲೂ ನನಗೆ ಅವನೇ ಬೇಕು, ನನಗೆ ಅವಳೇ ಬೇಕು, ಅಪ್ಪ ಅಮ್ಮ ಬಿಟ್ಟರೂ ಪರವಾಗಿಲ್ಲ, ಸಭೆಯಿಂದ ಹೊರಗೆ ಹಾಕಿದ್ರು ಪರವಾಗಿಲ್ಲ. ನಿನ್ನೆವರೆಗೆ ಸಭೆಗೆ ಬರ್ತಾ ಇದ್ರು, ಹಾಡಾಡ್ತಾ ಇದ್ರು, ಗಿಟಾರ್ ಬಾರಿಸ್ತಾ ಇದ್ರು, ಕುಣಿಸ್ತಾ ಇದ್ರು, ಇದ್ದಕ್ಕಿದ್ದಾಗೆ ಅವ್ರು ಎಲ್ಲೂ ಹೋದ್ರಪ್ಪ, ಅವರು ಪರಾರಿಯಾದ್ರು. ತುಂಬಾ ಚರಿತ್ರೆ ಹೀಗೆ ಕೇಳಿದ್ದೇನೆ, ಸುಳ್ಳು ನಾನು ಊಹಿಸಿ ಹೇಳುವಂಥದ್ದಲ್ಲ. ಏನೋ ಯವನಸ್ಥರ ಮಧ್ಯದಲ್ಲಿ ಚೆನ್ನಾಗಿ ಡ್ರಮ್ ಬಾರಿಸ್ತಾರೆ, ಇದು ಬಾರಿಸ್ತಾರೆ, ಅದು ಬಾರಿಸ್ತಾರೆ, ಹಾಡು ಹಾಡುತ್ತಾರೆ, ಎಲ್ಲರನ್ನು ಕುಣಿಸುತ್ತಾರೆ, ವರ್ಷಿಪ್ ಲೀಡರ್ ಎಂಬಂತ ಹೆಸರು ಸಿಕ್ಕಿದೆ. ವಾಕ್ಯದಲ್ಲಿ ಅದು ಇಲ್ಲದಿದ್ರು ಅದು ಬಿಡಿ. ಹೀಗೆ ಎಲ್ಲರಿಗೂ, ಹಿರಿಯರಿಗೂ ಇವರ ಮೇಲೆ ತುಂಬಾ ಗೌರವ, ತುಂಬಾ ಅಭಿಮಾನ. ಅಯ್ಯೋ ಎಷ್ಟು ಚೆನ್ನಾಗಿ ನಡೆಸ್ತಾರೆ, ಎಷ್ಟು ತಲಾಂತಿರುವಂತ ವ್ಯಕ್ತಿ. ಇದ್ದಕ್ಕಿದ್ದಾಗೆ ಒಂದು ದಿವಸ ಸುದ್ದಿ ಬರ್ತದೆ, ಯಾರನ್ನೋ ಕರ್ಕೊಂಡು ಎಲ್ಲಿಗೋ ಓಡಿ ಹೋದ ಎಂಬುದಾಗಿ. ಇಂಥದ್ದೆಲ್ಲ ನಮ್ಮ ಸಭೆಗಳಲ್ಲಿ, ನಮ್ಮ ಸಭೆ ಎಂಬುದಾಗಿ ನಾನು ಹೇಳುವಂಥದ್ದು ಬ್ರದರನ್ ಸಭೆಗಳಲ್ಲಿ ಧಾರಾಳವಾಗಿ ನಡೆಯುತ್ತಾ ಇರುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಇದು ವಾಕ್ಯ ವಿರುದ್ಧವಾದದ್ದು. ಇನ್ನು ಕೆಲವರು ಹೇಳುವಂಥದ್ದು, ಅಲ್ಲ ಹುಡುಗ ವಿಶ್ವಾಸಿ ಆದ್ರೆ ಸಾಕು, ಹುಡುಗಿ ವಿಶ್ವಾಸಿ ಅಲ್ಲದಿದ್ರು ಪರವಾಗಿಲ್ಲ, ಅವಳು ಈ ಕಡೆ ಬರೋದಲ್ವಾ, ಆಮೇಲೆ ನಾವು ಮುಳುಗಿಸ್ಬೋದು. ಮುಳುಗಿಸ್ಲಿಕ್ಕೆ ಏನು ತೊಂದರೆ ಇಲ್ಲ, ರಕ್ಷಿಸ್ಲಿಕ್ಕೆ ನಿಮಗಾಗ್ತದ, ಅದು ದೇವರು ಮಾಡ್ಬೇಕ್ರಿ. ವಿವಾಹಕ್ಕೋಸ್ಕರ ಮುಳುಗಿಸುವಂತ ಕೆಲವು ಮುಳುಗಡೆಗಳೆಲ್ಲ ನಮ್ಮ ಮಧ್ಯದಲ್ಲಿ ನಡೀತದೆ. ಇವರಿಬ್ಬರು ಸೇರಿಕೊಂಡು ಒಪ್ಪಂದ ಮಾಡ್ಕೊಂಡಿದ್ದಾರೆ. ನಮ್ಮ ಅಪ್ಪ ಹಾಗೆ ಹೇಳ್ತಾರೆ, ನೀನ್ ಹಿಂಗೆ ಹೇಳ್ಬೇಕು. ಇವನ್ ಹೇಳ್ತಾನೆ, ನಮ್ಮಮ್ಮ ಹಿಂಗೆ ಹೇಳ್ತಾರೆ, ನೀನ್ ಹಿಂಗೆ ಉತ್ತರ ಕೊಡ್ಬೇಕು. ನಮ್ಮಪ್ಪ ಕೇಳ್ತಾರೆ, ನೀನ್ ಮುಳುಗ್ತಿ ಎಂಬುದಾಗಿ ಕೇಳಿದ್ರೆ ಆ ಮುಳುಗ್ತೀನಿ ಅಂತ ಹೇಳಿ 4 ಸಾರಿ ಬೇಕಾದ್ರೂ ಮುಳುಗ್ತೀನಿ ನಾನು. ವಿಶ್ವಾಸಿ ಎಂಬುದಾಗಿ ಕರೆಯಲ್ಪಟ್ಟಂತ ಒಬ್ಬ ಯವನಸ್ಥನು ಇನ್ನೂ ರಕ್ಷಣಾನುಭವಕ್ಕೆ ಬರದ ಒಬ್ಬ ಸ್ತ್ರೀಯೊಂದಿಗೆ ಸಂಬಂಧ ಬೆಳೆಸಿಕೊಂಡು ವಿವಾಹದ ಹಂತಕ್ಕೆ ಬಂದಾಗ ಈ ತಂದೆ ತಾಯಿಗಳು, ಹುಡುಗನ ತಂದೆ ತಾಯಿಗಳು ನನ್ನನ್ನು ಕರೆದು, ನನ್ನ ಹತ್ರ ತುಂಬಾ ಹತ್ತಿರ ಸಮೀಪ ಹೊಂದಿರುವಂತ ಒಂದು ಕುಟುಂಬ, ನನ್ನ ಹತ್ರ ಹೇಳಿದ್ರು, ಬ್ರದರ್ ನೀವು ಹೋಗಿ ಅವರೊಂದಿಗೆ ಸ್ವಲ್ಪ ಮಾತಾಡಿ ಎಲ್ಲ ಒಂದು ಸ್ವಲ್ಪ ಸರಿಪಡಿಸಬೇಕು ಎಂಬುದಾಗಿ. ನಾನು ಹೇಳಿದೆ ಹೋಗ್ತೇನೆ, ಮಾತಾಡ್ತೇನೆ, ಸರಿಪಡಿಸಿಕೊಂಡೇ ಬರ್ತೇನೆ ಎಂಬುದಾಗಿ. ನಾನು ಹೋಗಿ ಸರಿಪಡಿಸಿದೆ. ಹೇಗೆ ಸರಿಪಡಿಸಿದ್ದು ಗೊತ್ತಾ? ಅವಳ ಹತ್ರ ಕೇಳಿದ್ದೆ, ನೀನ್ ರಕ್ಷಣೆ ಹೊಂದಿದ್ಯಾ? ಇಲ್ಲ, ಆದ್ರೆ ನಾನು ರೆಡಿ ಆಗಿದ್ದೇನೆ. ಯಾವುದಕ್ಕೆ? ಅಲ್ಲ, ಅವರು ಒಪ್ಪಿದ್ರೆ ನಾನು ರಕ್ಷಣೆಯನ್ನು ಹೊಂದುತ್ತೇನೆ, ದೀಕ್ಷಾ ಸ್ನಾನ ಹೊಂದುತ್ತೇನೆ. ನಾನು ಹೇಳಿದೆ, ಇನ್ನು ಮೇಲೆ ಅವನ ಹತ್ರ ನೀನು ಮಾತಾಡಿದ್ರೆ, ಹೇಳ್ಬೇಕಾದದನ್ನು ಹೇಳ್ಬೇಕಾದ ರೀತಿಯಲ್ಲಿ ಹೇಳಿ ಬಂದೆ. ಅದಾದ್ಮೇಲೆ ಅವನ ಅಪ್ಪ ಅಮ್ಮನಿಗೆ ನನ್ನ ಮೇಲೆ ಸ್ವಲ್ಪ ಸಿಟ್ಟು, ನಿಮ್ಮನ್ನು ಅವರನ್ನು ಒಂದುಗೂಡಿಸಲಿಕ್ಕೆ ನಾನು ಕಳಿಸಿದ್ದು, ನೀವು ಹೋಗಿ ಅವರನ್ನು ಸಪರೇಟ್ ಮಾಡಿ ಬಂದಿದ್ದೀರಿ ಎಂಬುದಾಗಿ. ಯಾಕ್ರಿ ಇಂಥ ಒಂದುಗೂಡಿಸುವಿಕೆ? ಅಲ್ಲ, ನಿಮಗೆ ಆ ರೀತಿ ಆಗಬೇಕು ಎಂಬುದಾಗಿ ಹೇಳಿದ್ರೆ ಯಾಕೆ ಈ ಸಭೆಯನ್ನ ಇದರೊಳಗೆ ಎಳೆದು ತರಬೇಕು? ಸಭೆಯಿಂದಲೇ ಆಗಬೇಕು ಎಂಬ ಈ ಹಠ ಯಾಕೆ? ಸಭಾ ಹಿರಿಯರು ಒಪ್ಪದಿದ್ದರೆ ಅವರಿಗೆ ವಿರುದ್ಧವಾಗಿ ಯಾಕೆ ದಂಗೆ ಹೇಳುತ್ತೀರಿ? ಹೋಗಿ ರಿಜಿಸ್ಟರ್ ಮಾಡಿಕೊಳ್ಳ್ರಿ, ಸರ್ಕಾರ ಮಾನಿಸ್ತದೆ. ಆದ್ರೆ ಸಭೆಯನ್ನ ಮಲಿನಗೊಳಿಸಬೇಡಿರಿ, ಅದು ದೇವರಿಗೆ ವಿರುದ್ಧವಾಗಿ ಮಾಡುವ ಪಾಪ. ವಾಕ್ಯ ಅಷ್ಟು ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. ಆದುದರಿಂದಲೇ ಒಬ್ಬ ವಿಶ್ವಾಸಿ ಯಾವ ಕಾರಣದಿಂದಲೂ ಒಬ್ಬ ಅವಿಶ್ವಾಸಿಯನ್ನ ವಿವಾಹವಾಗಬಾರದು. ವಿವಾಹವು ದೈವ ನೇಮಿತವಾಗಿರುವುದರಿಂದ ದೇವರ ಸಮಯಕ್ಕೂ
ದೇವರ ಚಿತ್ತಕ್ಕೂ ಒಳಪಟ್ಟದ್ದಾಗಿರಬೇಕು. ಅದರಲ್ಲಿ ಮಾತ್ರವೇ ದೇವರ ನಾಮಕ್ಕೆ ಘನತೆ ಉಂಟಾಗುವಂತದ್ದಾಗಿದೆ. ಅಂದ ಈ ಸಂದೇಶ ಇಲ್ಲಿ ಕೂತಿರುವ ನೀವು ಯಾರು ಹಾಗೆ ಮಾಡಿದವರು ಎಂಬುದಾಗಿ ಅಲ್ಲ ನಾನು ಹೇಳುವಂಥದ್ದು. ನಾನು ಇಷ್ಟು ವಿಷಯ ಇಲ್ಲಿ ಹೇಳಿದ್ದು, ನೀವು ಇರುವ ಸಭೆಗಳಲ್ಲಿ ಈ ತತ್ವಗಳನ್ನು ನೀವು ಅಳವಡಿಸಬೇಕು. ಇನ್ನು ನಾಳೆ ನಿಮ್ಮ ಮಕ್ಕಳೇ ಆಗಿದ್ರು, ನಮ್ಮ ಮಕ್ಕಳೇ ಆಗಿದ್ರು, ಇಂಥ ವಿಷಯಗಳನ್ನ ಕೇಳಿಕೊಂಡು ಬಂದ್ರೆ ಖಡಕ್ ಆಗಿ ಹೇಳ್ಬೇಕಾದದನ್ನ ಹೇಳ್ಬೇಕು. ಅಲ್ಲದಿದ್ದರೆ ದೇವರ ವಾಕ್ಯ ಹೇಳುತ್ತದೆ, ಒಬ್ಬನು ತನ್ನ ಸ್ವಂತ ಕುಟುಂಬವನ್ನು ನಿಭಾಯಿಸಲಿಕ್ಕೆ ಗೊತ್ತಿಲ್ಲದಿದ್ದರೆ ದೇವರ ಸಭೆಯನ್ನು ಹೇಗೆ ಪರಾಮರಿಸಿಯಾನು ಎಂಬುದಾಗಿ. ಹಿರಿಯರ ಗುಣಲಕ್ಷಣಗಳ ಬಗ್ಗೆ ಹೇಳುವಾಗ ವ್ಯಕ್ತವಾಗಿ ಹೇಳುತ್ತದೆ, ಅಧೀನತೆಯಲ್ಲಿರುವ ಮಕ್ಕಳಾಗಿರಬೇಕು ಎಂಬುದಾಗಿ. ನಿಮ್ಮ ವಿಶ್ವಾಸ ನಷ್ಟವಾಗಿ ಹೋಗುವುದಿಲ್ಲ, ನೀವು ಸಭೆಯ ಅಂಗವಾಗಿ ಮುಂದುವರಿಬಹುದು. ಆದರೆ ಆ ರೀತಿ ಇರುವಂತಹ ಮಕ್ಕಳನ್ನು ಬೆಳೆಸಿ ಅವರು ಮಾಡುವಂತಹ ಇದಕ್ಕೆಲ್ಲ ಜೊತೆ ನಿಂತ ಮೇಲೆ ಸಭೆಯಲ್ಲಿ ಬಂದು ನಾನು ಹಿರಿಯನು ಎಂಬುದಾಗಿ ಹೇಳುವಂಥದ್ದು ವಾಕ್ಯಕ್ಕೆ ಅನುಗುಣವಾದ ಪದ್ಧತಿ ಅಲ್ಲ. ಬೇಸರ ಮಾಡ್ಕೊಳ್ಬೇಡ್ರಿ, ವಾಕ್ಯ ಹಾಗೆ ಹೇಳುವಂಥದ್ದು. ಕೆಲವು ವರ್ಷಗಳ ಹಿಂದೆ ಉತ್ತರ ಭಾರತದಲ್ಲಿ ಸೇವೆ ಮಾಡುತ್ತಿರುವಂತ ಒಬ್ಬ ಹಿರಿಯ ಸೇವಕನು ನನಗೊಂದು ಪತ್ರ ಬರೆದ್ರು. ಸಹೋದರ, ಇಷ್ಟು ವರ್ಷ ಕರ್ತನ ಹೊಲದಲ್ಲಿ ಇದ್ದುಕೊಂಡು ದುಡಿದು ಆತ್ಮಾರ್ಥವಾಗಿ ದೇವರ ಸೇವೆಯನ್ನು ಮಾಡುತ್ತಾ ಬಂದೆ. ನನ್ನ ಮಕ್ಕಳನ್ನು ದೇವರ ಭಯಭಕ್ತಿಯಲ್ಲಿ ನಾನು ಬೆಳೆಸುತ್ತಾ ಬಂದೆ. ಸಭೆಯಲ್ಲಿ ಸಭಾ ಹಿರಿಯನಾಗಿದ್ದುಕೊಂಡು ನನ್ನ ಕಾರ್ಯಗಳನ್ನು ನಿರ್ವಹಿಸುತ್ತಾ ಬಂದೆ. ಆದರೆ ಇತ್ತೀಚೆಗೆ ನನ್ನ ಮಗಳು ಈ ವಿಷಯದಲ್ಲಿ ಮಾಡಬಾರದ ಒಂದು ಕಾರ್ಯವನ್ನು ಮಾಡಿದಳು. ಆದುದರಿಂದ ದುಃಖಪೂರ್ವಕವಾಗಿ ಈ ಜವಾಬ್ದಾರಿಗಳಿಂದ ನಾನು ಹಿಂದೆ ಸರಿಯುತ್ತೇನೆ ಎಂಬುದಾಗಿ ಹೇಳಿ ಅವರು ಆ ಹಿರಿತನದಿಂದ ಕೆಳಗಿಳಿದರು. ಅದೇ ಮಾದರಿ. ಅಲ್ಲದೆ ಮಕ್ಕಳು ಮಾಡಿದರೆ ನಮ್ಮ ಹತ್ರ ಯಾಕ್ರಿ ಕೇಳೋದು, ಮಕ್ಕಳ ತಪ್ಪಿಗೆ ತಂದೆ ತಾಯಿಗಳನ್ನು ದೇವರು ಶಿಕ್ಷಿಸುತ್ತಾನ, ಇದನ್ನೆಲ್ಲ ತಂದುಕೊಂಡು ನಾವು ಯಾವ ರೀತಿ ನಮ್ಮ ಸಭೆಗಳಲ್ಲಿ ದೇವರಿಗೆ ಘನ ತರಬಹುದು? ಮುಂದೆ ಹೋಗ್ತೇನೆ, ಜಾಸ್ತಿ ಆಯ್ತು ಕಾಣ್ತದೆ ಹೇಳಿದ್ದಲ್ವಾ. ಹೃದಯ ಭಾರದಿಂದ ಹೇಳಿದ್ದು ಪ್ರಿಯರೇ, ಮುಂದಿನ ಪೀಳಿಗೆ ಆದರೂ ಉಳಿಬೇಕು. 200 ವರ್ಷ ದಾಟಿತು ಬ್ರದರನ್ ಸಭೆಗಳಿಗೆ ಆಚರಿಸುತ್ತಾ ಇದ್ದೇವೆ. ನಮ್ಮ ಮೂಲ ಪಿತೃಗಳು ಇದಕ್ಕೋಸ್ಕರ ಎಷ್ಟು ಬೆಲೆ ಕೊಟ್ಟಿದ್ದಾರೆ. ಮನೆಯಿಂದ ಹೊರಗೆ ಹಾಕಲ್ಪಟ್ಟಿದ್ದಾರೆ, ಸಮೂಹದಿಂದ ಹೊರಗೆ ಹಾಕಲ್ಪಟ್ಟಿದ್ದಾರೆ, ಹೆಣ್ಣು ಕೊಡೋದಿಲ್ಲ ಎಂಬುದಾಗಿ ಊರಿನವರು ಬಹಿಷ್ಕರಿಸಿದ್ದಾರೆ. ಆದರೂ ಸತ್ಯಕ್ಕೋಸ್ಕರ ನಿಂತಹ ಒಂದು ಗುಂಪು ಜನರು ನಮ್ಮ ಹಿಂದಿದ್ದಾರೆ. ಆದ್ರಿಂದ ನಮ್ಮ ಮುಂದಿನ ಪೀಳಿಗೆಗೆ ಇದೆಲ್ಲ ಒಂದು ಪಾಠವಾಗಿರಲಿ, ಅದಕ್ಕೋಸ್ಕರ ಹೃದಯದಿಂದ ಹೇಳಿದಂತಹ ಮಾತುಗಳಷ್ಟೇ. 6ನೇದಾಗಿ, ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿರಬೇಕು. 5ನೇ ವಿಷಯ. ಓಕೆ, 5ನೇ ವಿಷಯ, ಸಾರಿ. ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ಪುರುಷರೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. 5ನೇ ವಿಷಯ. ಪುರುಷರು ತಮ್ಮ ಹೆಂಡತಿಯರನ್ನ ಪ್ರೀತಿಸಬೇಕು. ಅಲ್ಲ, ನಾವು ಮದುವೆ ಮೊದಲೇ ಪ್ರೀತಿಸಿದೆ, ಲವ್ ಮ್ಯಾರೇಜ್ ನಮ್ದು. ಲವ್ ಎಲ್ಲ ಮುಗಿದೋಯ್ತು, ಆಮೇಲೆ ಅದು ವಿಷಯ ಬಿಡಿ. ಇಲ್ಲಿ ಪ್ರೀತಿಸಬೇಕು ಅಂದ್ರೆ ಹೇಗೆ ಪ್ರೀತಿಸಬೇಕು? ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಹಾಗೆ. ಸಭೆ ಅಂದ್ರೆ ನಾವು, ನಮ್ಮನ್ನ ಕ್ರಿಸ್ತನು ಪ್ರೀತಿಸಿದ್ದಾನೆ. ನಮ್ಮಲ್ಲಿ ಏನು ಒಳ್ಳೆ ಗುಣ ಇತ್ತು? ನಮ್ಮ ಯಾವ ಚಂದ ಅಂದ ನೋಡಿ ಆತನು ನಮ್ಮನ್ನು ಆರಿಸಿಕೊಂಡು? ನೀವೇ ಹೇಳಿ. ಬಲಹೀನತೆಗಳಿರಲಿಲ್ಲವೋ, ಪಾಪಗಳಿರಲಿಲ್ಲವೋ, ಹೆಚ್ಚು ಕಡಿಮೆಗಳಿರಲಿಲ್ಲವೋ? ಇದೆಲ್ಲ ಇದ್ದರೂ ಆತನು ನಮ್ಮನ್ನ ಪ್ರೀತಿಸೋನು ಎಷ್ಟರ ಮಟ್ಟಿಗೆ? ಬರೀ ನಾನು ನಿನ್ನನ್ನು ಲವ್ ಮಾಡ್ತೀನಿ ಅಂತ ಹೇಳಿದ್ದು ಮಾತ್ರವಲ್ಲ, ನಮಗೋಸ್ಕರ ಸತ್ತನು, ತನ್ನ ಪ್ರಾಣವನ್ನು ಕೊಟ್ಟನು ಎಂಬುದಾಗಿ ಆ ವಾಕ್ಯ ಹೇಳುವಂತದ್ದಾಗಿದೆ. ಆದ್ದರಿಂದ ಪುರುಷರು ತಮ್ಮ ಹೆಂಡತಿಯರನ್ನು ಪ್ರೀತಿಸಬೇಕು. ಆ ಪ್ರೀತಿಗೆ ಮಾದರಿ ಕ್ರಿಸ್ತನ ಪ್ರೀತಿಯಾಗಿರಬೇಕು. ಅಂದ ನಾನು ಅವಳನ್ನು ಪ್ರೀತಿಸುತ್ತೇನೆ, ಆದರೆ ಅವಳಿಗೆ ಅದರ ಯೋಗ್ಯತೆ ಇಲ್ಲ, ಅವಳು ನನಗೆ ಅಧೀನಳಾಗೋದಿಲ್ಲ ಎಂಬುದಾಗಿ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆ ಯೋಗ್ಯತೆಯನ್ನು ನೋಡಿ ಅಲ್ಲ ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ್ದು. ಪ್ರಾಣ ಕೊಡಲಿಕ್ಕೂ ನಾನು ಸಿದ್ಧನಿದ್ದೇನೆ ಎಂಬ ಹಂತಕ್ಕೆ ಕ್ರಿಸ್ತನು ಬಂದನು. ಅದೇ ಕ್ರೈಸ್ತ ಕುಟುಂಬದ ಪ್ರೀತಿಯ ಒಂದು ಮಾದರಿ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ.
ಕುಟುಂಬದಲ್ಲಿ ಇರತಕ್ಕ ಪ್ರೀತಿ ಪರಸ್ಪರ ಇಷ್ಟದ ಆಧಾರದಲ್ಲಿ ಅಲ್ಲ, ಬದಲು ಕ್ರಿಸ್ತನು ಮತ್ತು ಸಭೆಯ ನಿಮಿತ್ತವಾಗಿರಬೇಕು. ನಾನು ಯಾಕೆ ನನ್ನ ಹೆಂಡತಿಯನ್ನು ಪ್ರೀತಿಸಬೇಕು? ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ್ದರಿಂದ ಅದರ ನೆರಳಾಗಿ ಲೋಕಕ್ಕೆ ನಾನು ತೋರಿಸಿಕೊಡಬೇಕು. ಆ ಕಾರಣದಿಂದ, ಅಲ್ಲದೆ ಅವಳು ಒಳ್ಳೆಯವಳಾದದ್ರಿಂದ ಅಲ್ಲ. ಮದುವೆ ಆದಾಗ ನೀನು ಆ ಟೈಮಿಗೆ ಎಷ್ಟು ಚೆಂದಾಗಿದ್ದಿ, ಎಷ್ಟು ಬೆಳ್ಳಗಾಗಿದ್ದಿ, ಎಷ್ಟು ಸುಂದರಿ ಆಗಿದ್ದಿ, ಎಷ್ಟು ಉದ್ದ ಕೂದಲಿತ್ತು, ಅಯ್ಯೋ ಈಗ ಹೋಯ್ತು, ಅಂದ ಚಂದ ಎಲ್ಲ ಹೋಯ್ತು, ಚರ್ಮ ಎಲ್ಲ ನೆರಿಗೆ ಬಿದ್ದಿದೆ, ಕೂದಲೆಲ್ಲ ಉದುರಿ ಹೋಯ್ತು, ಇನ್ನು ಏನಾದ್ರೂ ಒಂದು ಸೀಕು ಬಂದ್ರೆ, ರೋಗ ಬಂದ್ರೆ ಮುಗೀತು, ಮತ್ತೆ ಶೇಪೇ ಇಲ್ಲ. ಆದರೂ ಆಕೆಯನ್ನು ಪ್ರೀತಿಸಬೇಕು. ಯಾಕೆ? ಇದೆಲ್ಲ ಇದ್ದರೂ ಕ್ರಿಸ್ತನು ಸಭೆಯನ್ನು ಈಗಲೂ ಪ್ರೀತಿಸುತ್ತಾ ಇದ್ದಾನೆ. ಆದ್ರಿಂದ ಕುಟುಂಬದಲ್ಲಿ ಒಬ್ಬ ಗಂಡನು ತನ್ನ ಹೆಂಡತಿಯನ್ನ ಪ್ರೀತಿಸುವುದಕ್ಕಿರುವಂತಹ ಮಾನದಂಡ ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಮಾದರಿಯಲ್ಲಿ ಆಗಿರಬೇಕು, ಅಲ್ಲದೆ ಬೇರೆ ಯಾವುದೂ ಅಲ್ಲ. ಆ ರೀತಿಯ ಒಂದು ಪ್ರೀತಿ ಇದ್ದರೆ ಯಾವ ಹೆಚ್ಚು ಕಡಿಮೆ ಇದ್ದರೂ ಅದನ್ನು ಮನ್ನಿಸಿ ಸಹಿಸಿಕೊಂಡು ಮುಂದೆ ಹೋಗುವುದಕ್ಕೆ, ಕುಟುಂಬವಾಗಿ ಒಟ್ಟಿಗೆ ಹೋಗುವುದಕ್ಕೆ ಸಾಧ್ಯವಾಗುತ್ತದೆ. ಮಾನುಷಿಕವಾಗಿ ಎಲ್ಲಾ ಕುಟುಂಬಗಳಲ್ಲಿಯೂ ಅವರದ್ದೇ ಆದ ಸಮಸ್ಯೆಗಳಿರುತ್ತದೆ. ಆದರೆ ಒಟ್ಟಿಗೆ ಸಾಗುವಂಥದ್ದು ಕ್ರಿಸ್ತನ ಪ್ರೀತಿಯಿಂದ ಮಾತ್ರ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವರಾಗಿದ್ದೇವೆ. ಕ್ರಿಸ್ತನು ಸಭೆಯನ್ನು ಸಹಿಸಿಕೊಳ್ಳುವ ಹಾಗೆ ಪುರುಷನು ತನ್ನ ಹೆಂಡತಿಯನ್ನು ಸಹಿಸಿಕೊಳ್ಳಬೇಕು. ಆಗ ಕ್ರಿಸ್ತನಿಗೆ ಅಥವಾ ದೇವರಿಗೆ ನಮ್ಮ ಕುಟುಂಬ ಜೀವಿತದಲ್ಲಿ ಮಹಿಮೆ ಉಂಟಾಗುತ್ತದೆ ಅಥವಾ ಘನತೆ ಉಂಟಾಗುತ್ತದೆ. 6ನೇ ವಿಷಯಕ್ಕೆ ಬರ್ತೇನೆ. 6ನೇದಾಗಿ, ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿರಬೇಕು. ಪುರುಷರಿಗೆ ಮಾತ್ರವಲ್ಲ, ಸ್ತ್ರೀಯರಿಗೂ ಅಲ್ಲಿ ದೇವರ ವಾಕ್ಯ ಹೇಳ್ತದೆ. ಅದೇನು? ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ. ಇಲ್ಲಿ ಸ್ತ್ರೀಯರು ಅನೇಕ ಬಾರಿ ನನಗೆ ನಿನಗಿಂತ ಜಾಸ್ತಿ ವಿದ್ಯಾಭ್ಯಾಸವಿದೆ, ನಿನಗಿಂತ ಜಾಸ್ತಿ ಸಂಪಾದನೆ ನನಗಿದೆ, ನಮ್ಮಪ್ಪನ ಹತ್ರ ನಿಮ್ಮಪ್ಪನಿಗಿಂತ ಜಾಸ್ತಿ ಆಸ್ತಿ ಇದೆ, ಈ ಎಲ್ಲಾ ಕಾರಣಗಳನ್ನು ಸೇರಿಸಿಕೊಂಡು ಏನಾಗ್ಬೇಕು? ನಾಳಿಂದ ನೀನ್ ಹೆಂಡತಿ ಆಗ್ಬೇಕು, ನಾನು ಗಂಡಾಗ್ಬೇಕಾ? ಅದಲ್ಲ ವಾಕ್ಯ ಕಲಿಸುವಂಥದ್ದು. ನಿಮಗೆ ಸಂಪಾದನೆ ಇರಬಹುದು, ನಿಮಗೆ ವಿದ್ಯಾಭ್ಯಾಸ ಇರಬಹುದು, ನಿಮ್ಮ ಗಂಡನಿಗಿಂತಲೂ ಉನ್ನತ ಸ್ಥಾನದಲ್ಲಿರಬಹುದು, ಆದರೆ ವಾಕ್ಯ ಹೇಳುವಂಥದ್ದು ಸಭೆಯು ಕ್ರಿಸ್ತನಿಗೆ ಅಧೀನವಾಗಿರುವಂತೆ. ಈ ಅಧೀನತೆ ಎಂಬಂಥದ್ದು ಇಂದಿನ ಈ ದಿವಸಗಳಲ್ಲಿ ಕ್ರೈಸ್ತ ಕುಟುಂಬಗಳಿಂದ ಮಾಯವಾಗುತ್ತಾ ಇರುವಂತಹ ಒಂದು ವಿಷಯ. ಮದುವೆ ಆಗುವಾಗಲೇ 50-50 ಪಾರ್ಟ್ನರ್ಶಿಪ್. ಇದೆಲ್ಲ ವಾಕ್ಯಕ್ಕೆ ಅನುಗುಣವಾದದ್ದಲ್ಲ. ಅಲ್ಲಿ 50-50 ಅಲ್ಲ, 100ಕ್ಕೆ 100ರಷ್ಟು ಗಂಡನ ಹೆಂಡತಿಯನ್ನು ಪ್ರೀತಿಸಬೇಕು. ಯಾವ ಕಷ್ಟ ಬಂದರು 100ಕ್ಕೆ 100ರಷ್ಟು ಹೆಂಡತಿ ತನ್ನ ಗಂಡನಿಗೆ ಅಧೀನಳಾಗಿರಬೇಕು. ಯಾಕಂದ್ರೆ ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧದ ನೆರಳಾಗಿದೆ. ಅದನ್ನ ನಿನಗೆ ಇಷ್ಟವಿದ್ದರೂ ಇಲ್ಲದಿದ್ದರೂ ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧಕ್ಕೋಸ್ಕರ ಅದನ್ನ ಮಾಡಿಕೊಳ್ಳಲೇಬೇಕು. ಅದರಿಂದ ಕುಟುಂಬದಲ್ಲಿ ಸ್ತ್ರೀಯರು ಅಧೀನತೆ ಇಲ್ಲದೆ ಇರುವುದು ಕ್ರಿಸ್ತನ ಘನತೆಗೆ ಯೋಗ್ಯವಲ್ಲ. ಈ ಅಧೀನತೆ ಮತ್ತು ಪ್ರೀತಿ, ಪುರುಷರು ಹೆಂಡತಿಯರನ್ನು ಪ್ರೀತಿಸಬೇಕು ಎಂಬುದಾಗಿ ಹೇಳಿದ್ರ ಅರ್ಥ ಸ್ತ್ರೀಯರು ತಮ್ಮ ಗಂಡನನ್ನು ಪ್ರೀತಿಸಬಾರದು ಎಂಬುದಾಗಿ ಅಲ್ಲ. ಇದು ಎರಡೂ ಸಭೆಗೆ ಹೋಲಿಕೆಯಾಗಿ ಹೇಳಿದ್ರಿಂದ ಹಾಗೆ ಹೇಳಲ್ಪಟ್ಟಿದೆ. ಅಂದ್ರೆ ಪರಸ್ಪರ ಪ್ರೀತಿ ಮತ್ತು ಅಧೀನತೆ ಅಲ್ಲಿ ಉಂಟಾಗಲೇಬೇಕು. ಆದರೆ ಮಾತ್ರವೇ ಒಂದು ಕುಟುಂಬ ಉತ್ತಮವಾಗಿ ಸಾಗುವಂತದ್ದಾಗಿದೆ. ಅದರಿಂದ ಆ ಪರಸ್ಪರ ಪ್ರೀತಿ ಮತ್ತು ಅಧೀನತೆ ಅದು ಷರತ್ತುಬದ್ಧವಾದ ವಿಷಯವಲ್ಲ. ನೀನು ನನಗೆ ಅಧೀನಳಾದರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಅವಳು ಹೇಳ್ತಾಳೆ, ನೀನು ನನ್ನನ್ನು ಪ್ರೀತಿಸಿದರೆ ನಾನು ನಿನಗೆ ಅಧೀನಳಾಗುತ್ತೇನೆ. ಆಮೇಲೆ ಶುರುವಾಗ್ತದೆ ಪೇಲೆ ಆಪ್. ಮೊದಲು ನೀನು ಅಧೀನಳಾಗ, ಆಮೇಲೆ ನಾನು ಪ್ರೀತಿಸ್ತೇನೆ. ಅವಳು ಹೇಳ್ತಾರೆ, ಇಲ್ಲ, ಮೊದಲು ನೀನು ಪ್ರೀತಿ ಮಾಡು. ನಿಮ್ಮ ಕುಟುಂಬ ಎಂದಿಗೂ ಶುಭ ಆಗೋದಿಲ್ಲ. ಅದ್ರ ವಾಕ್ಯದ ತತ್ವಗಳಿಗೆ ನಾವು ತಿರುಗಿ ಬರಬೇಕು. ನನಗೆ ಯಾಕೆ ಇಷ್ಟು ಹೊತ್ತು ಈ ಕುಟುಂಬದಲ್ಲಿ ದೇವರನ್ನ ಘನಪಡಿಸಬೇಕು ಎಂಬುದಾಗಿ ಹೇಳುತ್ತಾ ಇದ್ದೇನೆ. ಕುಟುಂಬ ಸ್ಥಾಪನೆಯೇ ದೇವರ ಘನತೆಗೋಸ್ಕರ.
ಮಹಿಮೆಯುಳ್ಳ ಸಭೆಯ ಮತ್ತು ಕ್ರಿಸ್ತನ ಸಂಬಂಧದ ನೆರಳು. ಇನ್ನು ನಾನು ಮುಂದೆ ಹೋಗ್ತೇನೆ. 7ನೇದಾಗಿ ನಾವಲ್ಲಿ ಕಾಣುವಂಥದ್ದು, ತಂದೆ ತಾಯಿಗಳು ಮಕ್ಕಳಿಗೆ ಕರ್ತನಿಗೆ ಮೆಚ್ಚುಗೆ ಆಗಿರುವ ಬಾಲ ಶಿಕ್ಷೆಯನ್ನು, ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಬೇಕು. ಎಫಿಷಿಯನ್ಸ್ ಚಾಪ್ಟರ್ 6 and verse 4, ಎಫೆಸ 6:4, ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು, ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ. ತಂದೆ ತಾಯಿಗಳು ನೆನೆಸಿಕೊಳ್ಳಬೇಕಾದ ಒಂದು ವಿಷಯ, ಈ ಮಕ್ಕಳು ಎಂಬಂಥದ್ದು ನಿಮ್ಮ ಸ್ವಂತ ಸೊತ್ತಲ್ಲ. ನಮ್ಮ ಭಾವನೆ ಅನೇಕ ಬಾರಿ ಹೀಗೆ, ನನ್ನ ಮಗ, ನನ್ನ ಮಗಳು, ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಸುಮ್ಮನೆ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ವಾಕ್ಯ ಏನ್ ಹೇಳ್ತದೆ, 127ನೇ ಕೀರ್ತನೆಯ 3ನೇ ವಾಕ್ಯದಲ್ಲಿ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನ. ಮಕ್ಕಳನ್ನು ಕೊಡುವುದು ಕೊಡದೇ ಇರುವುದು ದೇವರು ತೀರ್ಮಾನಿಸ್ತಾನೆ, ನಾವಲ್ಲ. ಅದು ಯೆಹೋವನಿಂದ ಬಂದ ಸ್ವಾಸ್ಥ್ಯ, ದೇವರು ಕೊಡುವ ಬಹುಮಾನ. ಅದರಿಂದ ನಮ್ಮ ಸ್ವಂತ ಸೊತ್ತಲ್ಲ ನಮ್ಮ ಮಕ್ಕಳು. ಹಾಗಾದ್ರೆ ನಾವು ಯಾರು? ತಂದೆ ತಾಯಿಗಳು ಕೇಳಿಸ್ಕೊಳ್ಬೇಕು, ನಾವು ಯಾರು? ನಾವು ಮನೆ ವಾರ್ತೆಯವರು, ಸ್ಟೀವರ್ಡ್ಸ್. ವಿ ಆರ್ ನಾಟ್ ದಿ ಓನರ್ಸ್ ಆಫ್ ಅವರ್ ಚಿಲ್ಡ್ರನ್, ವಿ ಆರ್ ದ ಸ್ಟೀವರ್ಡ್ಸ್ ಆಫ್ ಅವರ್ ಚಿಲ್ಡ್ರನ್. ಕೆಲವರ ಕೈಗೆ ದೇವರು ಮಕ್ಕಳನ್ನು ಕೊಡ್ತಾನೆ, ಕೆಲವರ ಕೈಗೆ ಕೊಡೋದಿಲ್ಲ. ಕೆಲವರಿಗೆ 8 ಕೊಡ್ತಾನೆ, ಕೆಲವರಿಗೆ 1-2 ಕೊಡ್ತಾರೆ. ಏನೋ ನನಗೆ 1 ಕೊಟ್ಟಿದ್ದಾನೆ. ಮಾನಸಿಕವಾಗಿ ನಮ್ಮದೇ ಆದ ಲೆಕ್ಕಾಚಾರಗಳೆಲ್ಲ ಇರ್ಬೋದು, ಆದ್ರೆ ಕರ್ತನ ಚಿತ್ತವಲ್ಲದೆ ಏನೂ ನಡೆಯೋದಿಲ್ಲ ಪ್ರಿಯರೇ. ಹಾಗಾದ್ರೆ ದೇವರು ನಮ್ಮ ಕೈಗೆ ಒಪ್ಪಿಸಿದಂತಹ ಒಂದು ಜವಾಬ್ದಾರಿ ನಮ್ಮ ಮಕ್ಕಳು. ನಮ್ಮ ಜವಾಬ್ದಾರಿ ಏನು? ಅವರ ಪರವಾಗಿ ದೇವರ ಚಿತ್ತವನ್ನ ಕಂಡುಕೊಂಡು ಅದಕ್ಕನುಗುಣವಾಗಿ ಅವರನ್ನ ಬೆಳೆಸಿ ಪೋಷಿಸಿ ಅವರು ಪ್ರಾಯಕ್ಕೆ ಬಂದಾಗ ತಿರುಗಿ ಆತನಿಗೆ ಒಪ್ಪಿಸಬೇಕು. ನಾವು ಮೊದಲು ಓದಿದ ವಾಕ್ಯ, ಈ ಕಾರಣದಿಂದ ಒಬ್ಬ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವನು. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ನಾವು ಓದಿದ್ದೇವೆ. ಯಾವ ಕಾರಣದಿಂದ? ವಿವಾಹದ ಕಾರಣದಿಂದ. ಅದರ ಅರ್ಥ ಈ ಕಾರಣಕ್ಕಲ್ಲದೆ ಬೇರೆ ಯಾವ ಕಾರಣಕ್ಕೋಸ್ಕರವೂ ತಂದೆ ತಾಯಿಗಳು ಮಕ್ಕಳನ್ನು ಬಿಟ್ಟು ಬಿಡಬಾರದು. ಅವರ ಮೇಲೆ ನಿಮಗೊಂದು ನಿಗಾ ಇರಬೇಕು. ಯಾಕಂದ್ರೆ ಯವನಸ್ಥ ಮಕ್ಕಳು ಅವರು ನೆನೆಸ್ತಾರೆ ನಮ್ಗೆ ಎಲ್ಲ ಗೊತ್ತು ಎಂಬುದಾಗಿ. ಆಕ್ಚುಲಿ ಅವ್ರಿಗೆ ಏನೂ ಗೊತ್ತಿಲ್ಲ. ಯಾವುದೋ ಪುಸ್ತಕ ಓದಿದ್ಲಾರ ಫ್ರೆಂಡ್ಸ್ ಹೇಳಿದ್ದು ಮಾತ್ರ ಅವ್ರಿಗೆ ಗೊತ್ತಿರೋದು. ಅಂದ್ರೆ ತಂದೆ ತಾಯಿಗಳು ಅವರ ಮೇಲೆ ಯಾವಾಗಲೂ ನಿಗಾ ಇಡುವವರಾಗಿರ್ಬೇಕು. ಮಕ್ಕಳನ್ನು ಭಯಭಕ್ತಿಯಲ್ಲಿ ಬೆಳೆಸಬೇಕು. ಗದರಿಸಬೇಕಾದಾಗ ಗದರಿಸಬೇಕು. ಬಾಲ ಶಿಕ್ಷೆ ಕೊಡಬೇಕಾದ ಬಾಲ ಶಿಕ್ಷೆ ಕೊಡಬೇಕು. ಬಾಲೋಪದೇಶ ಕೊಡಬೇಕಾದ್ರೆ ಬಾಲೋಪದೇಶವನ್ನು ಕೊಡಬೇಕು. ಇಷ್ಟ ಬಂದ ಹಾಗೆ ಬಿಚ್ಚಿ ಬಿಡುವಂಥದ್ದಲ್ಲ. ಈಗಿನ ಕಾಲದಲ್ಲಿ ಮೊಬೈಲ್ ತಗೊಂಡು ಕೊಡ್ಬೇಡ್ರಿ ಎಂಬುದಾಗಿ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲರ ಹತ್ರನೂ ಇದೆ. ಇದು ಇಲ್ಲದೆ ಆಗೋದಂತ ಜೀವಿಸ್ಲಿಕ್ಕೆ ಆಗದಂತ ಕಾಲಘಟ್ಟ. ಶಾಲೆಯಲ್ಲಿ ಇದನ್ನು ತಗೊಂಡ್ಬನ್ನಿ ಅಂತ ಹೇಳ್ತಾರೆ. ಈಗ ವಿದ್ಯಾಭ್ಯಾಸದ ಅರ್ಧಕ್ಕರ್ಧ ಇದರಲ್ಲೇ ನಡೆಯೋದು ಈಗ. ಆದರೆ ಇದನ್ನು ಯಾವುದಕ್ಕೋಸ್ಕರ ಅವರು ಉಪಯೋಗಿಸುತ್ತಾರೆ? ಇವರಿಗೆ ಕಂಪ್ಯೂಟರ್ ಕೊಟ್ಟಾಗ ಅವನೇನು ಹೋಗಿ ಇಮೇಲ್ ನೋಡ್ತಾ ಇದ್ದಾನೆ. ಅಪ್ಪ ಅಮ್ಮನಿಗೆ ಅವನು ಏನ್ ನೋಡ್ತಾ ಇದ್ದಾನೆ ಅಂತ, ಅವನು ಇಮೇಲ್ ನೋಡ್ತಾ ಇದ್ದಾನ, ಫಿಮೇಲ್ ನೋಡ್ತಾ ಇದ್ದಾನ, ಇವರಿಗೇನ್ ಗೊತ್ತು? ತಂದೆ ತಾಯಿಗಳು ಮಕ್ಕಳು ವಿವಾಹ ಪ್ರಾಯಸ್ಥರಾಗಿ ಸ್ವಂತವಾದ ಒಂದು ಕುಟುಂಬ ಜೀವಿತಕ್ಕೆ ಹೋಗುವವರೆಗೆ, ಆಮೇಲಲ್ಲ ವರೆಗೆ, ಅವರು ನಿಮ್ಮ ಅಧೀನತೆಯಲ್ಲಿರುವವರು. ಹೆಚ್ಚು ಕಡಿಮೆ ಮಾಡಬಹುದು, ತಪ್ಪುಗಳು ತೊಂದರೆಗಳು ಅವರ ಜೀವಿತದಲ್ಲಿ ಬರಬಹುದು. ಆದರೆ ಕರ್ತನ ಮಹಿಮೆಗೋಸ್ಕರ ಅವರನ್ನ ತಿದ್ದಿ ಬೆಳೆಸಿ ಕರ್ತನಿಗೆ ತಿರುಗಿ ಒಪ್ಪಿಸಬೇಕು. ಅವರು ಮದುವೆ ಆದ ಮೇಲೆ ಅವರು ಒಂದು ಸ್ವತಂತ್ರ ಕುಟುಂಬ, ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿ, ಅಂದ್ರೆ ತಂದೆ ತಾಯಿಗಳಿಗೆ ಮತ್ತೆ ಸಂಬಂಧ ಇಲ್ಲ ಎಂಬುದಾಗಿ ಅಲ್ಲ. ಕೆಲವು ಹುಡುಗರು ಹೇಳ್ತಾರೆ ಇನ್ನು ಅಪ್ಪ ಅಮ್ಮ ಬೇಡ, ಹೆಂಡತಿಯೊಟ್ಟಿಗೆ ಸೇರ್ಕೊಂಡಿದ್ದೀನಿ. ಹಾಗಲ್ಲ ಅದರ ಅರ್ಥ. ಆಮೇಲೆ ಅವರ ಕುಟುಂಬದ ಸ್ವಾತಂತ್ರ್ಯಕ್ಕೆ ನೀವು ಮೂಗು ತೋರಿಸ್ಬೇಡ್ರಿ ಅಂತ. ಈ ನಮ್ಮ ಮಧ್ಯದಲ್ಲಿ ನಡೆಯುವಂತ ದೊಡ್ಡ ತೊಂದರೆ ಏನ್ ಗೊತ್ತಾ?
ಮದುವೆ ಆಗುವವರೆಗೆ ಎಲ್ಲ ಗುಟ್ಟು ಗುಟ್ಟು ಗುಟ್ಟಾಗಿ ಇಟ್ಕೊಳ್ತಾರೆ. ಯಾವುದಕ್ಕೂ ಏನ್ ಬೇಕಾದ್ರೂ ಮಾಡ್ಲಿ, ಯಾರಿಗೂ ಹೇಳೋದು ಬೇಡ ಅಷ್ಟೇ, ಬಿಚ್ಚಿ ಬಿಟ್ಟಿದ್ದಾರೆ. ಮದುವೆ ಆಗಿ ಇವರು ಜೀವಿಸಲೇ ಶುರು ಮಾಡಿದ ಕೂಡಲೇ ಅವರ ಕುಟುಂಬಕ್ಕೆ ಮೂಗು ತೋರಿಸೋದು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಅವರ ಕುಟುಂಬದಲ್ಲಿ ಸಮಸ್ಯೆ. ಆಮೇಲೆ ಅವರನ್ನ ಫ್ರೀಯಾಗಿ ಬಿಟ್ಬಿಡ್ರಿ. ಮೊದಲು ಮಾಡ್ಬೇಕಾದ್ದನ್ನು ಈಗ ಅಲ್ಲ ಮಾಡ್ಬೇಕಾದಿದ್ದು. ಇದು ವಾಕ್ಯ ನಮಗೆ ಬೋಧಿಸುವಂಥದ್ದು. ಆದ್ದರಿಂದ ತಂದೆ ತಾಯಿಗಳು ಮಕ್ಕಳನ್ನ ಪೋಷಿಸಿ ಸಮಯ ಬಂದಾಗ ಕರ್ತನೆ ನೀನು ಒಪ್ಪಿಸಿದ್ದನ್ನು ನಿನ್ನ ಚಿತ್ತಕ್ಕನುಗುಣವಾಗಿ ಬೆಳೆಸಿ ತಿರುಗಿ ನಿನ್ನ ಕೈಗೆ ಕೊಟ್ಟಿದ್ದೇನೆ. ಇನ್ನು ಅವರು ಅವರ ಕುಟುಂಬ ಜೀವಿತ ಸಾಗಿಸಿ. ಅವರಿಗೆ ಸಲಹೆ ಬೇಕಾದ್ರೆ ಸಲಹೆ ಕೊಡಿರಿ, ಸಹಾಯ ಬೇಕಾದ್ರೆ ಸಾಧ್ಯವಿದ್ದರೆ ಕೊಡ್ರಿ, ಇಲ್ಲದ್ರೆ ದಾರಿ ತೋರಿಸ್ಕೊಡ್ರಿ ಹೇಗೆ ಮುಂದೆ ಹೋಗ್ಬೇಕೆಂಬುದಾಗಿ, ಅಷ್ಟೇ ಸಾಕು. ನಾನು ಸಾಧಾರಣವಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟದ್ದು ಅಲ್ಲದಿದ್ದರೂ ಈ ಕುಟುಂಬದ ವಿಷಯ ಮಾತಾಡುವಾಗ ಸಾಧಾರಣವಾಗಿ ಪ್ರಾಯಸ್ಥರಾದ ತಂದೆ ತಾಯಿಗಳೊಂದಿಗೆ ಹೇಳುವಂತ ಒಂದು ಮಾತಿದೆ. ಇತ್ತೀಚಿನ ದಿವಸಗಳಲ್ಲಿ ಕೆಲವು ಕಡೆ ನಾನು ಇದನ್ನು ಹೇಳಿದ್ದೇನೆ. ಕೆಲವರಿಗೆ ಈ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಅತೀ ಪ್ರೀತಿ, ಆದುದರಿಂದ ಆ ಪ್ರೀತಿಯಿಂದ ಅವರಿಗೆ ಇದ್ದದನ್ನೆಲ್ಲ ಈ ಮಕ್ಕಳಿಗೋಸ್ಕರ ಖರ್ಚು ಮಾಡ್ತಾರೆ. ಅವರ ಆಸ್ತಿಯನ್ನು ಮಾರಿಬೇಕಾದ್ರೂ ಇವರಿಗೆ ವಿದ್ಯಾಭ್ಯಾಸ ಕೊಡ್ತಾರೆ. ಅವರು ಒಳ್ಳೆ ಸ್ಥಾನಕ್ಕೆ ಬಂದ ಮೇಲೆ ಯಾವುದೋ ಒಂದು ಹುಡುಗಿಯನ್ನು ಕಟ್ಕೊಂಡು ಅವ್ರ ಪಾಟಿಗೆ ಅವ್ರು ಹೋಗ್ತಾರೆ. ಆಮೇಲೆ ಅವರಿಗೆ ಅಪ್ಪನೂ ಬೇಡ ಅಮ್ಮನೂ ಬೇಡ, ಇವರಿಗೆ ಬದುಕಲಿಕ್ಕೆ ಬೇರೆ ಮಾರ್ಗನೂ ಇಲ್ಲ. ಇದು ನಡೆಯುವಂತ ವಿಷಯ. ಪ್ರಾಯೋಗಿಕವಾಗಿ ಕಣ್ಣೀರಲ್ಲಿರುವ ಎಷ್ಟೋ ಪ್ರಾಯಸ್ಥರಾದ ತಂದೆ ತಾಯಿಗಳು ಇಂದು ನಮ್ಮ ಸಭೆಗಳಲ್ಲಿದ್ದಾರೆ, ನಮ್ಮ ದೇಶದಲ್ಲಿದ್ದಾರೆ ಗೊತ್ತಾ. ಅಂದ್ರೆ ನನ್ನ ವೈಯಕ್ತಿಕವಾದಂತ ಒಂದು ಕಿವಿ ಮಾತು, ಮಕ್ಕಳಿಗೆ ಮಾನ್ಯವಾದ ವಿದ್ಯಾಭ್ಯಾಸ ಕೊಡ್ರಿ, ಅಷ್ಟೇ ಸಾಕು. ಅಲ್ಲದೆ ನಿಮ್ಮದನ್ನೆಲ್ಲ ಮಾರಿ ಸಾಲ ತಗೊಂಡು ಅವರಿಗೆ ಕೊಟ್ಟು ಅದಕ್ಕೆ ನೀವು ಜಾಮೀನು ನಿಂತು ಅವರಷ್ಟಕ್ಕೆ ಅವರು ಹೋದ್ಮೇಲೆ ಯಾರೋ ಬಂದು ನಿಮ್ಮ ಮನೇನು ಜಪ್ತಿ ಮಾಡ್ಕೊಂಡು ಹೋಗ್ತಾರೆ, ನಿಮ್ಮ ಹತ್ರ ಏನು ಇಲ್ಲ, ಮಕ್ಕಳಿಗೂ ಬೇಡ ಯಾರಿಗೂ ಬೇಡ, ಆ ಸ್ಥಿತಿ ಬೇಡ. ನೀವು ಪ್ರಾಯಸ್ಥರಾದರೂ ಮುದುಕರಾದರೂ ಯಾರೇ ಆಗಿದ್ರು ನಿಮ್ಮ ಮೊದಲನೆಯ ಪರಿಗಣನೆ ನಿಮಗೆ ದೇವರು ಕೊಟ್ಟ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ. ಅದರಿಂದ ಅವರಿಗೋಸ್ಕರ ಏನಾದರೂ ಉಳಿಸಿರಿ. ಅಂದ್ರೆ ಯವನಸ್ಥ ಮಕ್ಕಳ ಹತ್ರ ತಂದೆ ತಾಯಿಗಳು ಹೇಳಬೇಕಾದದ್ದು ನಾನು ಯಾವಾಗಲೂ ನೆನೆಸುತ್ತ ಒಂದು ವಿಷಯ, ನನ್ನ ಜವಾಬ್ದಾರಿ ಮುಗಿಯಿತು, ಏಣಿ ಇಟ್ಟು ಕೊಟ್ಟಿದ್ದೇವೆ, ನೀವು ಇನ್ನು ಹತ್ಕೊಂಡು ಹೋಗ್ರಿ, ಇನ್ನು ಉಳಿದದು ನಮಗೆ ಜೀವಿಸ್ಲಿಕ್ಕೆ ಬೇಕು. ಸತ್ತ ಮೇಲೆ ಏನಾದ್ರೂ ಉಳಿದ್ರೆ ನೀವು ಬಂದು ತಕೊಂಡು ಹೋಗ್ರಿ. ಸಾಲ ಬಾಧೆ ಏನು ಇಲ್ಲದ ಹಾಗೆ ಜೀವಿಸ್ಲಿಕ್ಕೆ ನಾವು ಪ್ರಯತ್ನ ಪಡುತ್ತೇವೆ, ಯಾಕಂದ್ರೆ ಮಕ್ಕಳಿಗೆ ನಾವು ಹೊರೆ ಆಗಬಾರ್ದು. ಅಲ್ಲದೆ ಈ ಪುತ್ರ ವಾತ್ಸಲ್ಯ, ಮಕ್ಕಳ ಮೇಲಿರುವಂತಹ ಪ್ರೀತಿ ಅಂತ ಹೇಳಿಕೊಂಡು ಎಷ್ಟೋ ತಂದೆ ತಾಯಿಗಳು ಅವರ ಜೀವಿತವನ್ನ ಹಾಳು ಮಾಡ್ಕೊಂಡಿದ್ದಾರೆ. ನಾನು ಮುಂದೆ ಹೋಗ್ತೇನೆ. 8ನೇದಾಗಿ ಮಕ್ಕಳು, ಅವರಿಗೂ ಒಂದು ಜವಾಬ್ದಾರಿ ಇದೆ. ಮಕ್ಕಳು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ತಂದೆ ತಾಯಿಗಳ ಮಾತನ್ನ ಕೇಳಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 1ನೇ ವಾಕ್ಯ, ಚಿಲ್ಡ್ರನ್ ಒಬೇ ಯುವರ್ ಪೇರೆಂಟ್ಸ್ ಇನ್ ದ ಲಾರ್ಡ್. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ಹಾಗಾದ್ರೆ ಮಕ್ಕಳು ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕೆಂಬುದು ದೇವರ ಅಪ್ಪಣೆ. ಅಂತ ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು, ಅವರ ಮಾತನ್ನು ಕೇಳಬೇಕು. ಇದು ಧರ್ಮ ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆದುದರಿಂದ ವೃದ್ಧಾಪ್ಯದಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಮಿತ್ತವಾಗಿ ಕಣ್ಣೀರಿಡುವುದಕ್ಕೆ ಅವಕಾಶ ಕೊಡಬೇಡಿರಿ. ಅದು ದೊಡ್ಡ ಶಾಪ, ಅದು ನಿಮಗೆ ಶುಭವಲ್ಲ. ವಿವಾಹವಾಗಲಿಕ್ಕಿರುವ ಯವನಸ್ಥರು ನೆನೆಸಿಕೊಳ್ಳಬೇಕಾದದ್ದು, ಇವತ್ತಿನ ಹಳೆ ಕಾಲದಲ್ಲಿ ಹೀಗೆಲ್ಲ ಅಪ್ಪ ಅಮ್ಮ ಹೋಗಿ ನೋಡ್ಕೊಂಡು ಬಂದು ಹೀಗೆ ಒಂದು ನಾವು ನೋಡ್ಕೊಂಡು ಬಂದಿದ್ದೀವಿ, ಚೆನ್ನಾಗಿದೆ, ನೀನ್ ಆಗು ಅಂದ್ರೆ ಆಗ್ತಾ ಇದ್ರು, ಮತ್ತೆ ಯಾರು ಪ್ರಶ್ನೆ ಕೇಳ್ತಾ ಇರಲಿಲ್ಲ. ಹಳೆ ಕಾಲದಲ್ಲಿ ಎಲ್ರು ಹಾಗೆ ಅಪ್ಪ ಅಮ್ಮ ಹೇಳಿದ್ದು, ಅವ್ರು ನಮ್ಮ ಒಳ್ಳೇದಕ್ಕಾಗಿ ಎಲ್ಲ ಮಾಡ್ತಾರೆ ಎಂಬಂತ ಒಂದು ಭರವಸೆ ಮಕ್ಕಳಿಗೂ ಇತ್ತು. ಈಗ ಆಗಲ್ಲ, ಎಲ್ಲ ನಾವೇ ನೋಡ್ಕೊಳ್ಬೇಕು. ಇನ್ನು ಇವರೆಲ್ಲ ಪ್ಲಾನ್ ಮಾಡ್ಕೊಳ್ತಾರೆ. ಮದುವೆ ಆದ್ಮೇಲೆ ನೀನ್ ಕೆಲಸ ಮಾಡ್ಬೇಕಾ, ನಾನ್ ಕೆಲಸ ಮಾಡ್ಬೇಕಾ, ಎಲ್ಲಿ ಕೆಲಸ ಮಾಡ್ಬೇಕು, ಎಷ್ಟು ಸಂಪಾದನೆ ಮಾಡ್ಬೇಕು, ಎಷ್ಟು ಮಕ್ಕಳು ಬೇಕು, ಎಲ್ಲಿ ಮನೆ ಬೇಕು, ಎಲ್ಲ ಪ್ಲಾನ್ ಮಾಡ್ಕೊಳ್ತಾರೆ. ಅದಕ್ಕೆಲ್ಲ ಒಪ್ಪಿಗೆ ಆದ್ರೆ ಇನ್ನು ಮದುವೆ ಆಗೋಣ. ಅವರಿಬ್ರು ಮಾತಾಡ್ತಾರೆ, ಅದು ತಪ್ಪು ಎಂಬುದಾಗಿ ನಾನು ಹೇಳೋದಿಲ್ಲ, ಮಾತಾಡ್ಕೊಳ್ಳಿ, ಒಳ್ಳೇದು. ಆದ್ರೆ ಇಷ್ಟೆಲ್ಲ ಯೋಜನೆ ಹಾಕುವಾಗ ಒಂದು ವಿಷಯವನ್ನ ಮಾತ್ರ ಮರ್ತು ಬಿಡ್ಬೇಡ್ರಿ. ಒಂದು ಪ್ರಶ್ನೆ ಕೇಳ್ಬೇಕು, ಮದುವೆ ಆದ್ಮೇಲೆ ನೀನು ಕೆಲಸಕ್ಕೆ ಹೋಗ್ತೀಯಾ, ಅದು ಒಳ್ಳೇದು, ಪರವಾಗಿಲ್ಲ. ಮದುವೆ ಆದ್ಮೇಲೆ
ಅದು ಮಾಡ್ತೀವಿ, ಅದೆಲ್ಲ ಒಳ್ಳೇದು, ಆಗ್ತಾ ಕೇಳ್ಕೊಳ್ಳಿ. ಆದ್ರೆ ಒಂದು ಪ್ರಶ್ನೆ, ನಾನು ನಿನ್ನನ್ನು ಮದುವೆ ಆದ ಮೇಲೆ ನನ್ನನ್ನು ಪಾಲಿಸಿ ಪೋಷಿಸಿ ಬೆಳೆಸಿ ಈ ಹಂತಕ್ಕೆ ತಂದ ನನ್ನ ಅಪ್ಪ ಅಮ್ಮನ ಬಗ್ಗೆ ನಿನ್ನ ಮನೋಭಾವ ಏನು? ಅದೊಂದು ಕೇಳ್ಕೊಳ್ಬೇಕು. ಅದಕ್ಕೆ ಅನೇಕರು ಕೇಳ್ತಾ ಇಲ್ಲ, ಆದ್ರಿಂದ ತಂದೆ ತಾಯಿಗಳು ಕಣ್ಣೀರಲ್ಲಿ ಬೀಳೋದು. ಇವಾಗ ಕಂಡೀಷನ್ ಕೆಲವರಿಗೆ ಮದುವೆ ಆಲೋಚನೆ ಬಂದಾಗ ಫಸ್ಟಿಗೆ ಕಂಡೀಷನ್, ನೋಡಪ್ಪ ಮದುವೆ ಆಗೋಣ, ಆದ್ರೆ ಮದುವೆ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮನ ಜೊತೆ ನಾವು ಜೀವಿಸೋದಿಲ್ಲ, ನಾವು ಬೇರೆ, ನಾವು ಬೇರೆ ಆಯ್ತು. ಅದು ಒಳ್ಳೇದಲ್ಲ. ಅಲ್ಲ, ಮದುವೆ ಆದ್ಮೇಲೆ ಬೇರೆ ಇರಬಾರ್ದು ಎಂಬುದಾಗಿ ಬೇರೆ ಇರೋದು ಒಳ್ಳೇದೇ. ಆದ್ರೆ ಆ ಒಂದು ಮನೋಭಾವ ಇದೆಯಲ್ಲ, ಅವರು ಇನ್ನು ಬೇಡ, ಅಯ್ಯೋ ಇವತ್ತಿನವರೆಗೆ ಅವರು ಕೊಟ್ಟದನ್ನ ಉಂಡು ತಿಂದು ತೇಗಿ ನಕ್ಕಿ ಹೀಗೆ ಆದ ಮೇಲೆ ಯಾವುದೋ ಒಂದು ಹುಡುಗನನ್ನು ಹುಡುಗಿಯನ್ನು ನೋಡಿದಾಗ ನೀವು ಬೇಡ ಎಂಬುದಾಗಿ ಹೇಳಿದ್ರೆ ಇದು ಯಾವ ನ್ಯಾಯ ರೀ? ಇದಕ್ಕೆ ದೇವರಿಗೆ ನೀವು ಎಲ್ಲಿ ಲೆಕ್ಕ ಕೊಡ್ತೀರ್ರಿ? ಅದರಿಂದ ದೇವರಿಗೆ ಎಲ್ಲಿ ಘನತೆ ಉಂಟಾಗ್ತದ್ರಿ? ಅರ್ಧ ಯವನಸ್ಥರಾದ ನನ್ನ ಪ್ರಿಯ ಮಕ್ಕಳ ಎಷ್ಟು ಜನ ಇಲ್ಲ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಆಮೇಲೆ ಯಾರೆಲ್ಲ ಕೇಳ್ಬೋದು, ಕೇಳಿಸುವಾಗಲೂ ಯಾರಾದ್ರೂ ಯವನಸ್ಥರು ಈ ಮಾತುಗಳನ್ನ ಕೇಳುತ್ತಾ ಇದ್ರೆ ನಾನು ಒಂದು ಕಿವಿ ಮಾತು ನಿಮ್ಮೊಂದಿಗೆ ಹೇಳುತ್ತೇನೆ. ನಿಮ್ಮ ತಂದೆ ತಾಯಿಗಳನ್ನ ಗೌರವಿಸಲಿಕ್ಕೆ ಸಿದ್ಧವಲ್ಲದಂತ ಒಂದು ಹುಡುಗನನ್ನು ಹುಡುಗಿಯನ್ನು ನೀವು ಸಂಬಂಧಕ್ಕೆ ನಿಮ್ಮ ಜೀವಿತಕ್ಕೆ ಆಹ್ವಾನಿಸಬೇಡಿರಿ. ಅದು ಮುದಿಪ್ರಾಯದಲ್ಲಿರುವ ನಿಮ್ಮ ತಂದೆ ತಾಯಿಗಳಿಗೆ ನೀವು ಮಾಡುವ ಅತಿ ದೊಡ್ಡ ಅನ್ಯಾಯವಾಗಿರುತ್ತದೆ. ಹಿರಿಯರನ್ನ ಗೌರವಿಸಬೇಕು, ನರೆ ಕೂದಲಿನವರ ಮುಂದೆ ಎದ್ದು ನಿಲ್ಲಬೇಕು. ಇದೆಲ್ಲ ವಾಕ್ಯ ಹೇಳುವಂತ ವಿಷಯ. ನಾನು ಮುಂದೆ ಹೋಗುತ್ತೇನೆ. 9ನೇದಾಗಿ ನಾವು ಕಾಣುವಂಥದ್ದು, ಕ್ರೈಸ್ತ ಕುಟುಂಬದ ಅಂಗಗಳೆಲ್ಲರೂ ಒಟ್ಟಿಗೆ ಸೇರಿ ಕರ್ತನನ್ನು ಘನಪಡಿಸಬೇಕು. ಅಂಗಗಳೆಲ್ಲರೂ ಎಂಬುದಾಗಿ ಹೇಳ್ತಾರೆ. ಆಲ್ ದ ಮೆಂಬರ್ಸ್ ಆಫ್ ದ ಕ್ರಿಶ್ಚಿಯನ್ ಫ್ಯಾಮಿಲಿ ಶುಡ್ ಟುಗೆದರ್ ಕಮ್ ಅಂಡ್ ಗ್ಲೋರಿಫೈ ಗಾಡ್. ಫಿಲೆಮೋನನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 1 ಮತ್ತು 2ನೇ ವಾಕ್ಯವನ್ನು ಓದಿಕೊಳ್ಳುತ್ತೇನೆ. ಫಿಲೆಮೋನ್ 1:1 and 2. ಕ್ರಿಸ್ತ ಯೇಸುವಿನ ಸೆರೆಯವನಾಗಿರುವ ಪೌಲನು, ಸಹೋದರನಾದ ತಿಮೋತಿಯನು, ನಮಗೆ ಪ್ರಿಯನು, ಜೊತೆ ಕೆಲಸದವನು ಆಗಿರುವ ಫಿಲೆಮೋನನೆಂಬ ನಿನಗೂ, ಸಹೋದರಿಯಾದ ಅಫಿಯಳಿಗೂ, ನಮ್ಮ ಸಹಪಟ್ಟನಾದ ಆರ್ಕಿಪ್ಪನಿಗೂ, ನಿನ್ನ ಮನೆಯಲ್ಲಿ ಕೂಡುವ ಸಭೆಯವರಿಗೂ ಬರೆಯುವುದೇನೆಂದರೆ, ನಾನು ಯಾಕೆ ಈ ವಾಕ್ಯ ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳಿದ್ರೆ, ಅನೇಕ ವೇದ ಶಾಸ್ತ್ರಿಗಳು, ವೇದ ಪಂಡಿತರು ಅಭಿಪ್ರಾಯ ಪಡುವಂಥದ್ದು ಇಲ್ಲಿ ಫಿಲೆಮೋನನು ಮತ್ತೆ ಅಫಿಯಳು ಅವನ ಹೆಂಡತಿ ಎಂಬುದಾಗಿ ಅಲ್ಲಿ ಹಾಗೆ ಬರೆಯಲ್ಪಡೆದಿದ್ರು, ಅವನ ಹೆಂಡತಿ. ಆರ್ಕಿಪ್ಪನು ಅವರ ಮಗನು, ಆದ್ರೆ ತಂದೆ ತಾಯಿ ಮಗ, ಅವರು ಒಟ್ಟಿಗೆ ಕರ್ತನನ್ನು ಘನಪಡಿಸುವ ಒಂದು ಕುಟುಂಬ. ಎಲ್ಲಿಯವರೆಗೆ ಅಂದ್ರೆ ಅವರ ಮನೆಯಲ್ಲಿ ಒಂದು ಸಭೆ ಕೂಡಿ ಬರ್ತಾ ಇದೆ. ಹಾಗಾದ್ರೆ ಮನೆ ಸೇವೆಗೋಸ್ಕರ ತೆರೆದುಕೊಡಬೇಕಾದ್ರೆ ಮನೆಯಲ್ಲಿರುವ ಸದಸ್ಯರೆಲ್ಲರೂ ಮನಸ್ಸುಳ್ಳವರಾಗಿರಬೇಕು. ಆ ಒಂದು ಹವ್ಯಾಸ ನಮ್ಮೆಲ್ಲ ಕುಟುಂಬಗಳಲ್ಲಿ ಬೇಕು. ನಮ್ಮ ಒಂದೊಂದು ಕುಟುಂಬಗಳಲ್ಲಿಯೂ ತಂದೆ ತಾಯಿ ಮಕ್ಕಳು ಒಟ್ಟಿಗೆ ಕೂತುಕೊಂಡು, ಹಳೆ ಕಾಲದಲ್ಲಿ ಹಾಗೆಲ್ಲ ಇತ್ತು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಕುಟುಂಬ ಪ್ರಾರ್ಥನೆ, 1-2 ಹಾಡುಗಳನ್ನೆಲ್ಲ ಹಾಡ್ತಾರೆ, ಸ್ವಲ್ಪ ದೇವರ ವಾಕ್ಯ ಓದುತ್ತಾರೆ, ಸಾಧ್ಯವಿದ್ರೆ ಅಪ್ಪ 1-2 ಆಲೋಚನೆಗಳನ್ನು ವಾಕ್ಯದಿಂದ ಹೇಳ್ತಾರೆ, ಆಮೇಲೆ ಒಬ್ಬರು ಪ್ರಾರ್ಥನೆ ಮಾಡುತ್ತಾರೆ, ಕೆಲವೊಮ್ಮೆ ಮಕ್ಕಳು ಪ್ರಾರ್ಥನೆ ಮಾಡುತ್ತಾರೆ, ಆಮೇಲೆ ಅಪ್ಪ ಪ್ರಾರ್ಥನೆ ಮಾಡ್ತಾರೆ ಅಥವಾ ಅಮ್ಮ ಪ್ರಾರ್ಥನೆ, ಇದೆಲ್ಲ ಒಂದು ಹವ್ಯಾಸ ಇತ್ತು. ಈಗ ಅದೆಲ್ಲ ಹೋಗಿದೆ, ಅದಕ್ಕೆಲ್ಲ ಯಾರಿಗೂ ಟೈಮ್ ಇಲ್ಲ. ಒಟ್ಟಿಗೆ ಕೂತ್ಕೊಂಡು ಒಂದೊತ್ತಿನ ಊಟ ಮಾಡ್ಲಿಕ್ಕೂ ಟೈಮ್ ಇಲ್ಲ ಈಗ. ನಾನು ಇತ್ತೀಚೆಗೆ ಒಬ್ಬ ಸೇವಕರ ಹತ್ರ ಮಾತಾಡ್ತಾ ಇದ್ದಾಗ, ಅವರ ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ದಾಗ, ರಾತ್ರಿ ಊಟದ ಬಗ್ಗೆ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ನಮ್ಮ ಊಟ ರಾತ್ರಿ 12:30 ಮೇಲೆ, ರಾತ್ರಿ ಊಟ ರಾತ್ರಿ 12:30 ಮೇಲೆ ಅಂತೆ. ಯಾಕಪ್ಪ ಎಂಬುದಾಗಿ ಕೇಳಿದಾಗ ಅವರು ಕೊಟ್ಟಂತ ಉತ್ತರ, ನಮ್ಮ ಸೊಸೆ ಅಂದ್ರೆ ಅವರ ಮಗನ ಹೆಂಡತಿ, ಅವಳು ಯಾವುದೋ ಅಮೆರಿಕನ್ ಕಂಪನಿಗೆ ವರ್ಕ್ ಫ್ರಮ್ ಹೋಮ್, 12 ಗಂಟೆವರೆಗೆ ಅವಳಿಗೆ ಕೆಲಸ ಇದೆ, ಆಮೇಲೆ 1 ತಾಸು ಲಂಚ್ ಬ್ರೇಕ್, ಅಂದ್ರೆ ಅಮೆರಿಕನ್ ಟೈಮಿಂಗ್ ಅದು. ಆಕೆಗೋಸ್ಕರ ಈ ಮನೆಯವರೆಲ್ಲ ಕಾಯ್ತಾರೆ, ಯಾಕಂದ್ರೆ ಒಂದು ಹೊತ್ತಿನ ಊಟವಾದ್ರೂ ನಮಗೆ ಒಟ್ಟಿಗೆ ಕೂತ್ಕೊಂಡು ಮಾಡ್ಬೇಕೆಂಬ ಇಂತಹ ಅನುಭವ ನಮ್ಮ ಎಷ್ಟು ಕುಟುಂಬಗಳಲ್ಲಿದೆ ಪ್ರಿಯ. ನಾನು ಯಾಕೆ ಉದಾಹರಣೆ ಹೇಳಿದೆ ಎಂಬುದಾಗಿ ಕೇಳಿದ್ರೆ, ತಂದೆ ತಾಯಿಗಳು ಮಕ್ಕಳು ಒಟ್ಟಿಗೆ ಸೇರಿ ದೇವರನ್ನ ಘನಪಡಿಸುವ, ಮಹಿಮೆ ಪಡಿಸುವ, ಅದು ಕುಟುಂಬ ಪ್ರಾರ್ಥನೆಯಲ್ಲಿ ಪ್ರಾರಂಭವಾಗಬೇಕು. ಸಾಧ್ಯವಿದ್ರೆ ಎಲ್ಲರೂ ಒಟ್ಟಿಗೆ ಒಂದೊತ್ತಿನ ಊಟವಾದ್ರು ಎಲ್ಲ ಒಟ್ಟಿಗೆ ಒಂದು ವೇಳೆ ಸಾಕಾಗ್ಲಿಕ್ಕಿಲ್ಲ.
ಮಕ್ಕಳು ಮನೆಯಿಂದ ದೂರ ಇದ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಮನೆಯಲ್ಲೇ ಇದ್ರೆ ಇದನ್ನ ಮಾಡಿಸ್ರಿ. ಇಲ್ಲ, ಅವನಿಗೆ ಹಸಿವಾದಾಗ ಅವನು ಬರ್ತಾನೆ, ಫ್ರಿಡ್ಜ್ ತೆಗಿತಾನೆ, ಅವನಿಗೆ ಬೇಕಾದಂತ ತಗೊಂಡು ಹೋಗ್ತಾನೆ, ಅವನ ಕೋಣೆಗೆ ಹೋಗಿ ಟಿವಿ ಹಾಕೊಂಡು ಅವನು ತಿಂತಾ ಇರ್ತಾನೆ. ಮಗಳು ಇನ್ನೊಂದು ಕಡೆಯಿಂದ ಬರ್ತಾಳೆ, ಅವಳಿಗೆ ಬೇಕಾದಂತ ತಗೊಳ್ತಾಳೆ, ಅವಳ ಕೋಣೆಗೆ ಹೋಗ್ತಾಳೆ, ಅವಳು ಕಂಪ್ಯೂಟರ್ ನೋಡ್ಕೊಂಡು ಅಲ್ಲಿ ಕೂತ್ಕೊಳ್ತಾಳೆ. ಈ ಮುದುಕಿ ಇಬ್ಬರು ಕೂತ್ಕೊಂಡು ಏನ್ ಮಾಡೋದು? ಕುಟುಂಬ ಜೀವಿತ ಒಟ್ಟಿಗೆ ಸಾಗಿದ್ರೆ ಅದು ಎಷ್ಟು ಒಳ್ಳೇದು ಗೊತ್ತಾ? ಅದರಿಂದ ದೇವರಿಗೆ ಎಷ್ಟು ಘನತೆ ಬರುತ್ತದೆ. ಅದರಿಂದ ಕುಟುಂಬ ಸದಸ್ಯರೆಲ್ಲರೂ ಒಟ್ಟಿಗೆ ಇದನ್ನ ಮಾಡಬೇಕು. ಕೊನೆಯದಾಗಿ, ಕ್ರೈಸ್ತ ಕುಟುಂಬವು ಕರ್ತನ ಸೇವೆಗೆ ತಮ್ಮನ್ನೇ ಸಮರ್ಪಿಸಿದವರಾಗಿರಬೇಕು. ದ ಕ್ರಿಶ್ಚಿಯನ್ ಫ್ಯಾಮಿಲಿ ಶುಡ್ ಕಮಿಟ್ ದೆಮ್ಸೆಲ್ಫ್ ಟು ದ ಲಾರ್ಡ್ಸ್ ವರ್ಕ್. ರೋಮಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯದ 3 ಮತ್ತು 4ನೇ ವಾಕ್ಯ, ರೋಮನ್ 16:3 and 4. ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಪ್ರಿಸ್ಕಳಿಗೂ ಅಕ್ವಿಲನಿಗೂ ನನ್ನ ವಂದನೆಗಳನ್ನು ಹೇಳಿರಿ. ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ನಾನು ಮಾತ್ರವೇ ಅಲ್ಲ, ಅನ್ಯ ಜನರ ಸಭೆಗಳವರೆಲ್ಲರೂ ಅವರ ಉಪಕಾರ ಸ್ಮರಿಸ್ತಾರೆ. ಅಕ್ವಿಲ ಪ್ರಿಸ್ಕಿಲ್ಲ ಒಂದು ಕುಟುಂಬ. ಅವರು ಮಾಡಿದ ಸೇವೆ ಅನೇಕ ವಿಷಯ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಕುಟುಂಬವಾಗಿ ಸಮರ್ಪಿಸಲ್ಪಟ್ಟರು. ಇವತ್ತಿನ ಅನೇಕ ಕುಟುಂಬಗಳಲ್ಲಿ ಗಂಡನ ಕರೆ ಒಂದು, ಹೆಂಡತಿಯ ಕರೆ ಒಂದು. ಅಲ್ಲ, ಅವರ ಸೇವೆ ಅವ್ರು ಮಾಡ್ತಾರೆ, ನನಗೆ ಅದರಲ್ಲಿ ಪಾಲಿಲ್ಲ, ಅವಳಷ್ಟಕ್ಕೆ ಇರ್ತಾನೆ. ಹಾಗಲ್ಲ, ನೀವು ಒಂದೇ ದೇಹ, ನಿಮ್ಮನ್ನು ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ದೇವರು ನಿಮಗೆ ಒಂದು ಕರೆ ಕೊಟ್ಟಿದ್ರೆ ಅದು ನಿಮ್ಮ ಕುಟುಂಬಕ್ಕೆ ಒಟ್ಟಿಗೆ ಕೊಟ್ಟಿರುವಂಥದ್ದು. ನೀವು ಇಬ್ಬರು ಒಟ್ಟಿಗೆ ನಿಂತುಕೊಂಡು ಕುಟುಂಬವಾಗಿ ಆ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು. ಅಲ್ಲದೆ ಅದು ಅವರ ಡಿಸಿಷನ್, ಅವರ ಸೇವೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಎಂಬುದಾಗಿ ಬಿಟ್ಟು ಬಿಡೋದಲ್ಲ. ಕ್ರೈಸ್ತ ಕುಟುಂಬವು ಒಟ್ಟಿಗೆ ಕರ್ತನ ಸೇವೆಗೋಸ್ಕರ ಸಮರ್ಪಿಸಿದವರಾಗಿರಬೇಕು. ಆ ಮುಖಾಂತರ ಆ ಕುಟುಂಬದಲ್ಲಿ ದೇವರಿಗೆ ಮಹಿಮೆ ಉಂಟಾಗುತ್ತದೆ. ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಕ್ರಿಸ್ತನಿಗೂ ಸಭೆಗೂ ಇರುವ ದಿವ್ಯ ಸಂಬಂಧದ ಪ್ರಾತಿನಿಧ್ಯವಾಗಿ, ನೆರಳಾಗಿ ಈ ಭೂಮಿಯಲ್ಲಿ ಕರ್ತನು ಒಂದು ಕ್ರೈಸ್ತ ಕುಟುಂಬವನ್ನು ಇಟ್ಟಿದ್ದಾನೆ. ಆದ್ದರಿಂದ ಆ ಕುಟುಂಬವು ಕ್ರಿಸ್ತನನ್ನ ಘನಪಡಿಸುವ, ಮಹಿಮೆ ಪಡಿಸುವ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಬೇಕು. ದೇವರು ನಮ್ಮನ್ನು ಆಶೀರ್ವದಿಸಲಿ. ತನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.